ಉತ್ತಮರ ಸಾವು ಅಂದ್ರೆ ಹಾಗಂತ. ಉತ್ತಮರ ಸಾವು ಅಂತಂದ್ರೆ ದೇಹ ಬಿಟ್ಟು ಹೋಗ್ತಾರೆ, ಅಂದ್ರೆ ದೇಹದ ಮೇಲೆ ಅಭಿಮಾನ ಹೋಗ್ತದೆ, ಹರಿಸ್ಮರಣೆ ಇರ್ತದೆ. ಆ ರೀತಿ ವ್ಯವಸ್ಥೆ ಮಾಡಿಸಿ ಕೊನೆಗೆ ಅದನ್ನು ತಪ್ಪಿಸಿ ವರ್ಷಗಟ್ಟಲೆ ಭೀಮಸೇನ ದೇವರ ಜೊತೆಗೆ ಮಾತ್ರ ಉಳಿಸಬೇಕು. ಹೀಗೆ ಕ್ರಮವಾಗಿ ಮಾಡಬೇಕು ಅನ್ನೋದು ಒಂದೇ ಸಲಕ್ಕೆ ಮಾಡಿದ್ರೆ ಅವರಿಗೆಲ್ಲ ಮನಸ್ಸಿಗೆ ಬೇಜಾರಾದೀತು, ಆಘಾತ ಆದೀತು. ಅಭ್ಯಾಸ ಆಗ್ಲಿ ಅಂತ ಹೇಳಿ ಒಂದೊಂದು ವರ್ಷ ಬಿಟ್ಟಿರೋ ಅಭ್ಯಾಸ ಆಗ್ಲಿ, ಆಮೇಲೆ ವರ್ಷಗಟ್ಟಲೆ ಬಿಟ್ಟು ಅಭ್ಯಾಸ ಆಗ್ತದೆ ಅಂತ ಅಭ್ಯಾಸ ಆಗ್ಲಿಕ್ಕೋಸ್ಕರ ಬ್ರಹ್ಮದೇವರು ಹೇಳ್ಕಳಿಸಿದ್ರಂತ. ಇದರಿಂದ ಅರ್ಥ ಮಾಡ್ಕೊಳ್ಬೇಕು, ದ್ರೌಪದಿ ದೇವಿಯರು ಪಂಚಪಾಂಡವರನ್ನ ವಿವಾಹ ಮಾಡಿಕೊಂಡ್ರು ಅಂತಂದ್ರೆ ಕೆಲವರೆಲ್ಲ ಹೇಳೋದುಂಟು, ಅದು 5 ಜನ ಪಾಂಡವರಲ್ಲಿ ಐಕಮತ್ಯ ಸಂಪಾದನೆಗೋಸ್ಕರ ಕುಂತಿ ಹಾಗೆ ಹೇಳಿದ್ದಂತ. ಬೇರೆ ಬೇರೆ ಹೆಂಡಂದ್ರೆ ಇದ್ದು ಬಿಟ್ರೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹಿಡಿದು ಬಿಡ್ತಾರೆ. ಅದ್ 5 ಮಂದಿ ಒಬ್ಬಳೇ ಹೆಂಡತಿ ಇದ್ರೆ 5 ಮಂದಿ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಇರಲೇಬೇಕಾಗ್ತದೆ. ಇಲ್ದಿದ್ರೆ ಒಬ್ಬೊಬ್ರು ಹೆಣ್ಣನ್ನ ನಾವು ಬೇರೆ ಮನೆ ಮಾಡಿಬಿಡೋಣ ಅಂತ ಒಬ್ಬೊಬ್ರು ಒಂದೊಂದು ಮನೆ ಮಾಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ 5 ಮನೆಗೆ ಸುತ್ತಾಡ್ಬೇಕಾಗ್ತದೆ. ಅದಕ್ಕೆ ಕುಂತಿ ಐಕಮತ್ಯ ಉಳಿಬೇಕು, ಗಂಡಂದ್ರಲ್ಲಿ ಒಟ್ಟಿಗಿರ್ಬೇಕವರು ಅನ್ನೋ ದೃಷ್ಟಿಯಿಂದ ಈ ರೀತಿ ಮದುವೆ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದು. ಆ ಕಾರಣ ಆಗಿದ್ರೆ ಈ ರೀತಿ ಬ್ರಹ್ಮದೇವರು ಹೇಳಿ ಕಳಿಸಿ ಸ್ವಲ್ಪ ಸಮಯ ಆದ ಕೂಡಲೇ ಒಂದೊಂದು ವರ್ಷದ ತನಕ ಮಾತ್ರ ಇರೋದು ಅಂತ ಆಗ್ತಿತ್ತು. ಆಚಾರ್ಯರು ಹೇಳಿದ ಕಾರಣ ಇದೆಯಲ್ಲ ಬಹಳ ಸೂಕ್ತವಾದ ಕಾರಣ. ಎಲ್ಲ ದೇವತೆಯರ ಆವೇಶ ಇತ್ತು, ಬ್ರಹ್ಮದೇವರ ಶಾಪ ಇತ್ತು ಅವರವರಿಗೆ, ನೀವೆಲ್ಲರೂ ಏಕದೇಹಸ್ಥರಾಗಿರ್ರಿ ಅಂತ ಶಾಪ ಇತ್ತು. ರುದ್ರದೇವರು ಮತ್ತೆ ಆ ಶಾಪಕ್ಕೆ ನಿಮ್ಮ ಪತಿ ಯೋಗನೇ ನಿಮಗಾಗ್ಲಿ, ಅದು ಏಕದೇಹದಲ್ಲಿರ್ಲಿ ಅನ್ನೋ ಶಾಪವನ್ನ ಮಾರ್ಜನ ಮಾಡಲಿಲ್ಲ ರುದ್ರದೇವರು. ಏಕದೇಹಸ್ಥರಾಗಿರ್ರಿ ಅಂತ ಬ್ರಹ್ಮದೇವರ ಶಾಪ ಹಾಗೆ ಇತ್ತು. ಅನ್ಯ ಪುರುಷರ ಸಂಘ ಆಗ್ಲಿ ಅನ್ನೋದನ್ನ ಮಾರ್ಜನ ಮಾಡಿ ನಿಮ್ಮ ಪತಿ ಸಂಘ ನಿಮಗಾಗ್ಲಿ ಅಂತ ರುದ್ರದೇವರು ವರ ಕೊಟ್ಟಿದ್ರು. ಆದ್ರಿಂದ ಏಕದೇಹದಲ್ಲಿ ಪ್ರವೇಶ ಮಾಡಿ ಆ ಶಚಿ, ಶ್ಯಾಮಲ, ಉಷಾ ಎಲ್ಲ ದೇವತಾ ಸ್ತ್ರೀಯರಿಗೆ ಅವರವರ ಪತಿ ಸಂಘ ಆಗಬೇಕಾಗಿತ್ತು. ಆಚಾರ್ಯರು ಶೋಧನೆ ಮಾಡಿ ಏನ್ ಹೇಳ್ತಾರೆ, ಇದು ಸೂಕ್ತ. ಇದನ್ನ ನೋಡದೇನೆ ಒಬ್ಬ ಹೆಣ್ಣು ಮಗಳಿಗೆ ಅನೇಕ ಜನ ಗಂಡಂದ್ರು ಬಂದ್ರು ಅಂತಂದ್ರೆ ಅವರಲ್ಲಿ ಸಾಮರಸ್ಯ ಸಂಪಾದನೆ ಮಾಡ್ಲಿಕ್ಕೆ ತಾನು ಒಬ್ಬಳಿದ್ಕೊಂಡು ಯಾಕೆ ತಾಯಿಗೆ ಆಗ್ತಿದ್ದಿಲ್ಲ ಏನ್ ಸಾಮರಸ್ಯ ಸಂಪಾದನೆ ಮಾಡ್ಲಿಕ್ಕೆ? ಕುಂತಿ ತಾನು ತಾಯಿಯಾಗಿ ಅಷ್ಟೋ ಮಕ್ಕಳಿಗೆ ಹೇಳಲಿಕ್ಕೆ ಆಗ್ತಿದ್ದಿಲ್ಲೇನು? ಆ ಶಕ್ತಿ ಇತ್ತು ಕುಂತಿದ್ದೇವೆ. ನನಗಾಗದೇ ಇದ್ದಂತಹದ್ದನ್ನ ಈ ಮಕ್ಕಳೇನು ತನ್ನ ಮಾತು ಕೇಳದೇ ಇರೋರೆ ಹೆಂಡತಿ ಮಾತಾದ್ರೂ ಕೇಳ್ಬಿಟ್ಟು ಒಟ್ಟಿಗೆ ಇರ್ತಾರೆ, ನನ್ನ ತಾಯಿ ಮಾತು ಕೇಳ್ತಿದ್ದಿಲ್ಲ ಅಂದ್ರೆ ಅವ್ರ ವ್ಯಕ್ತಿತ್ವಕ್ಕೆ ಏನು ಬಂತು? ಪಂಚಪಾಂಡವರ ವ್ಯಕ್ತಿತ್ವಕ್ಕೆ ಏನು ಬಂತು? ಆದ್ರಿಂದ ಆ ಪಂಚಪಾಂಡವರಲ್ಲಿ ಸಾಮರಸ್ಯ ಸಂಪಾದನೆ ಮಾಡಬೇಕು, ಅವರು ಒಟ್ಟಿಗಿರಬೇಕು ಅನ್ನೋ ಉದ್ದೇಶದಿಂದ ಒಬ್ಬ ಹೆಂಡತಿ ಆಗಿಬಿಟ್ರೆ ಆಗ್ತದೆ ಅನ್ನೋದಲ್ಲ. ಈ ರೀತಿ ಪುರಾಣಾಂತರಗಳಲ್ಲಿ ವೇದದಲ್ಲಿ ಇದ್ದದ್ದನ್ನ ಆಚಾರ್ಯ ಹೇಳಿದ್ದಾರೆ. ಆದ್ರೆ ಒಂದು ವೇಳೆ ಹಾಗೆ ಆಗಿದ್ರೆ ಬ್ರಹ್ಮದೇವರೇನ್ ಹೇಳಿದ್ರು, ಸ್ವಲ್ಪ ಸಮಯ ಆದ ಕೂಡಲೇ ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆಗಿರಲಿ ಅಂತ ವ್ಯವಸ್ಥೆ. ನಾರದರು ಬಂದು ಅದನ್ನು ಹೇಳ್ತಾರೆ, ಅದಕ್ಕೊಂದು ಕಾರಣ ಕೊಟ್ರಂತ. ಸುಂದೋಪಸುಂದೌ ಭ್ರಾತರೌ ಬ್ರಹ್ಮವಾಕ್ಯಾತ್ ಪರಸ್ಪರಾದನ್ಯತೋ ನೈವ ಬದ್ಧೌ ತಿಲೋತ್ತಮಾರ್ಥೇ ನಿಹತೌ ಪರಸ್ಪರಂ ತಯೋರ್ಬಧಾರ್ಥೇ ಸೃಷ್ಟ ಯಾತೇನ ದೈತ್ಯೌ. ಹಿಂದೆ ಸುಂದ ಉಪಸುಂದ ಅಂತ ಇಬ್ಬರಿದ್ರಂತ. ಸುಂದ ಉಪಸುಂದ ಅಂತ ಅಸುರರು ತಮಗೆ ವಧೆನೇ ಬರಬಾರದು ಅಂತ ಬ್ರಹ್ಮದೇವರು ತಪಸ್ಸು ಮಾಡಿದ್ರಂತೆ, ತಮಗೆ ಸಾವು ಬರಬಾರದು ಅಂತ. ಆಗ ಬ್ರಹ್ಮದೇವರು ವರ ಕೊಟ್ರಂತೆ, ನೀವು ಪರಸ್ಪರ ಹೊಡೆದಾಡ್ಕೊಂಡ್ರೆ ಸಾಯ್ತೀರಷ್ಟೇ. ಸುಂದನಿಗೆ ಉಪಸುಂದನಿಂದ, ಉಪಸುಂದನಿಗೆ ಸುಂದನಿಂದ ಬಿಟ್ರೆ ಬೇರೆ ಯಾರಿಂದಲೂ ಕೂಡ ನಿಮಗೆ ಮರಣ ಕೊಡ್ತೇನೆ ಎಂದು ಯಾವಾಗ್ಲೂ ವರ ಕೊಡೋದು ಹಂಗೆ ಕೊಡ್ತಾರಂತೆ ಬ್ರಹ್ಮದೇವರು. ಒಟ್ಟು ಮರಣ ಇಲ್ಲದೆ ಹೋಗ್ಲಿ ಅಂತ ಯಾರಿಗೂ ಕೊಡೋದಿಲ್ಲ, ಯಾರಿಂದಲಾದ್ರೂ ಇಂಥ ಕಂಡೀಷನ್ಸ್ ಹಾಕೇ ಕೊಡೋದು. ಪರಸ್ಪರ ಬೇಕಾದ್ರೆ ಸಾಯ್ತೀರಿ, ಅದು ಬಿಟ್ಟರೆ ಇನ್ಯಾರಿಂದಲೂ ಬೇರೆಯವರಿಂದ ಸಾಧ್ಯ. ಇವ್ರು ಅಂದ್ಕೊಂಡಿದ್ರು ನಾವು ಅನ್ಯೋನ್ಯವಾಗಿದ್ದೀವಿ, ನಮಗಂತೂ ಪರಸ್ಪರ ನಾವು ಹೊಡೆದಾಡ್ಕೊಂಡು ಸಾಯುವವರು ಅಲ್ವೇ ಇಲ್ಲ, ನಾವೇನ್ ವಾಲಿ ಸುಗ್ರೀವರು ಅಲ್ಲ, ಸುಂದೋಪು ಸುಂದರು ಬಹಳ ಅನ್ಯೋನ್ಯವಾಗಿರುವವರು, ಆದ್ರಿಂದ ನಮಗೇನು ಮರಣವೇ ಇಲ್ಲ ಅಂತ ಆ ವರ ಸ್ವೀಕಾರ ಮಾಡಿದ್ರು. ಆಮೇಲೆ ಬ್ರಹ್ಮದೇವರೇ ಏನ್ ಮಾಡಿದ್ರು ಅಂದ್ರೆ ಇವರಿಬ್ಬರಿಗೂ ಪರಸ್ಪರ ಜಗಳ ಬರಲಿ ಅಂತ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದ್ರಂತೆ. ತಿಲೋತ್ತಮ ಅನ್ನುವಳನ್ನು ಸೃಷ್ಟಿ ಮಾಡಿದ್ರು. ಆ ಒಂದು ಹೆಣ್ಣಿಗಾಗಿ ಇವರಿಬ್ಬರು ಪರಸ್ಪರ ಹೊಡೆದಾಡ್ಕೊಳ್ಳಿ ಅಂತ ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿದ್ರು. ತಿಲೋತ್ತಮ ಅಂತ ಅವಳಿಗೆ ಹೆಸರು ಬರ್ಲಿಕ್ಕೆ ಕಾರಣ, ಒಂದೊಂದು ಸುಂದರ ಪದಾರ್ಥಗಳು ಅಂತ ಏನೇನಿದೆ ಜಗತ್ತಿನಲ್ಲಿ, ಪ್ರತಿಯೊಂದು ಸುಂದರವಾದ ವಸ್ತುವಿನಿಂದ ತಿಲಾಂಶ, ಒಂದೊಂದು ತಿಲದಷ್ಟು ಎಳ್ಳೆಳ್ಳಿನಷ್ಟು ಅಂಶವನ್ನ ತಗೊಂಡು ಸಕಲ ಸುಂದರ ವಸ್ತುವಿನಿಂದ ಒಂದೊಂದು ಅಂಶ ತಗೊಂಡು ತಯಾರು ಮಾಡಿದಂಥ ಅಂಥ ತಿಲೋತ್ತಮೆಯನ್ನು ಸುಂದರಿಯನ್ನು ಸೃಷ್ಟಿ ಮಾಡಿದ್ರು. ಅವಳ ನಿಮಿತ್ತಕವಾಗಿ ನಾನು ಮದುವೆ ಮಾಡ್ಕೊಳ್ಬೇಕು ನಾನು ಅಂತ ಅವರಿಬ್ಬರಿಗೂ ಪರಸ್ಪರ ಜಗಳಾಗಿ
ಅವ್ರು ಸತ್ತೇ ಹೋದ್ರಂತೆ ಸುಂದೋಪಸುಂದರು ತಿಲೋತ್ತಮೆಯಿಂದಾಗಿ. ಆ ರೀತಿ ಪ್ರಸಂಗ ಬರಬಾರದು. ಆದ್ದರಿಂದ ಬಿಟ್ಟಿರ್ಲಿಕ್ಕೆ ಅಭ್ಯಾಸ ಆಗ್ಲಿ ಅನ್ನೋ ದೃಷ್ಟಿಯಿಂದ ನೀವು ಸುಂದೋಪಸುಂದರ ಹಾಗೆ ಆಗ್ತದೆ ಎಂದು ಅಂಥ ಸ್ವಭಾವದವರೇನ ಅಲ್ಲ. ಏನಾದ್ರೂ ಒಂದು ನೆಪ ಹೇಳಬೇಕಲ್ಲ. ಆ ರೀತಿ ನೆಪ ಹೇಳಿ ನಾರದ ಋಷಿಗಳು ಅವರಿಗೆ ಧರ್ಮದೇವರ ಮಾತನ್ನು ತಿಳಿಸಿದ್ರು. ಅವರೆಲ್ಲರೂ ಒಪ್ಪಿದ್ರಂತ. ಅತ ಪೃಥಗ್ವತ್ಸರತೋ ಭವತ್ಸು ಕ್ರಮಾತ್ ಕೃಷ್ಣ ತಿಷ್ಠತಾಂ ಯೋನ್ಯಯುಕ್ತಾಂ ವಶ್ಯೇದ್ವೋಸೌ ವತ್ಸರಂ ತೀರ್ಥಯಾತ್ರಾಂ ಕುರ್ಯಾದಿತಿ ಸ್ಮಾಥ ಚಕ್ರುಸ್ತಥಾತೆ. ಅಷ್ಟೇ ಅಲ್ಲದೆ ಒಂದು ನಿರ್ಬಂಧನೂ ಮಾಡಿದ್ರಂತೆ. ದ್ರೌಪದಿ ದೇವಿ 1 ವರ್ಷ ಯಾರ ಜೊತೆ ಇರ್ತಾಳೆ, ಯಾರ ಸರದಿ ಇರ್ತದೆ, ಆವಾಗ ಇನ್ಯಾರೂ ಕೂಡ ದ್ರೌಪದಿ ದೇವಿ ಏಕಾಂತದಲ್ಲಿ ಅವರ ಜೊತೆಗಿದ್ದಾಗ ಮತ್ತಾರೂ ಕೂಡ ನೋಡ್ತಕ್ಕದ್ದಲ್ಲ. ಒಂದು ವೇಳೆ ಏನಾದರೂ ಯಾವುದೇ ಒಂದು ಕಾರಣದಿಂದ ಪ್ರಸಂಗದಿಂದ ನೋಡಿದ್ರೆ ಮತ್ತು 1 ವರ್ಷ ಅವರು ಬ್ರಹ್ಮಚರ್ಯದಿಂದ ತೀರ್ಥಯಾತ್ರೆ ಮಾಡಬೇಕು, ತೀರ್ಥಯಾತ್ರೆ ಹೋಗಿಬಿಡಬೇಕು ಊರ್ ಬಿಟ್ಟು. ಇಂಥ ವ್ಯವಸ್ಥೆಯನ್ನು ಹೇಳಿ ಕಳಿಸಿದ್ರು. ಅದೇ ಪ್ರಕಾರ ಎಲ್ಲರೂ ಕೂಡ ಒಪ್ಪಿ ಆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಧರ್ಮರಾಜ ಈ ಒಪ್ಪಂದದ ಪ್ರಕಾರ ದ್ರೌಪದಿ ದೇವಿ ಜೊತೆಗಿದ್ದಾನೆ. ಒಂದು ಶಸ್ತ್ರಾಗಾರ, ಆಯುಧಗಳನ್ನೆಲ್ಲ ಇಡತಕ್ಕಂತಹ ಒಂದು ಮನೆ, ಅಲ್ಲಿ ದ್ರೌಪದಿ ದೇವಿ ಜೊತೆಗೆ ಇದ್ದನಂತ ಧರ್ಮರಾಜ. ಧರ್ಮರಾಜ ಅಲ್ಲಿ ದ್ರೌಪದಿ ದೇವಿ ಜೊತೆಗೆ ಶಸ್ತ್ರಾಗಾರದಲ್ಲಿದ್ದಾನೆ ಅಂತ ಅರ್ಜುನನಿಗೂ ಗೊತ್ತಿತ್ತು. ಎಲ್ಲ ಇಂಥಲ್ಲಿರ್ತಾರೆ ಅಂತಲೂ ಗೊತ್ತಿತ್ತು. ಅಕಸ್ಮಾತ್ ಒಂದ್ ದಿವಸ ಏನಾಯ್ತು, ಯಾರೋ ಒಬ್ಬ ಬ್ರಾಹ್ಮಣ ಬಂದು ನನ್ನ ಗೋವುಗಳನ್ನ ಕಳ್ಳರು ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಬಲಾತ್ಕಾರ ಮಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ತರಿಸ್ಕೊಡ್ಬೇಕು ನನಗೆ ಅಂತ ಬ್ರಾಹ್ಮಣ ಬಂದು ಅರ್ಜುನನ ಹತ್ರ ಗೋಳಿತ್ತು. ಇನ್ನು ಬ್ರಾಹ್ಮಣ ಇಷ್ಟು ಹೇಳ್ತಿದ್ದಾನೆ, ಗೋ ರಕ್ಷಣೆ ಮಾಡಬೇಕು, ಆ ಬ್ರಾಹ್ಮಣನಿಗೆ ಗೋವುಗಳನ್ನು ತಂದು ಕೊಡಬೇಕು, ಅಷ್ಟು ಜನ ಕಳ್ಳರು ಅವ್ರನ್ನ ಎದುರಿಸಲಿಕ್ಕೆ ಆಯುಧ ಬೇಕು ಅಂತ ಬಿಲ್ಲು ಬಾಣ ತಗೊಳ್ಳಿಕ್ಕೆ ಅಂತ ಆಯುಧಾಗಾರಕ್ಕೆ ಹೋಗಿಬಿಟ್ಟಂತೆ ಅರ್ಜುನ ನುಗ್ಗಿಬಿಟ್ಟ. ಗೊತ್ತಿತ್ತು ಧರ್ಮರಾಜ ಇದ್ದಾನೆ ಅಂತ. ಆಮೇಲೆ 1 ವರ್ಷ ತಿರುಗಿದ್ರೂ ಪರವಾಗಿಲ್ಲ, ತೀರ್ಥಯಾತ್ರೆ ಮಾಡಿದ್ರು. ಮೊದಲು ಅವನಿಗೆ ರಕ್ಷಣೆ ಕೊಡಬೇಕು, ಬ್ರಾಹ್ಮಣನಿಗೆ ರಕ್ಷಣೆ ಕೊಡಬೇಕು, ಅವನ ಗೋವುಗಳು ಕಳತನ ಆಗಬಾರದು. ಈ ಬ್ರಾಹ್ಮಣ ಪರಿಪಾಲನೆಯಲ್ಲಿ ಇಷ್ಟು ದೀಕ್ಷೆ ಇಟ್ಟುಕೊಂಡು ಗೊತ್ತಿದ್ರೂ ಕೂಡ ಅರ್ಜುನ ನುಗ್ಗಿದ, ಆಯುಧ ತಗೊಂಡ ಹೋದ, ಆ ಕಳ್ಳರನ್ನೆಲ್ಲ ಸದೆ ಬಡ್ದು ಹಸುಗಳನ್ನೆಲ್ಲ ಹೊಡ್ಕೊಂಡು ಬಂದ, ಬ್ರಾಹ್ಮಣರಿಗೆ ಅರ್ಪಣೆ ಮಾಡಿದ. ಆಮೇಲೆ ಹೇಳಿದ್ನಂತೆ, ಬಂದು ಧರ್ಮರಾಜನ ಹತ್ರ ಹೇಳಿದ, ನಾನು ನಮ್ಮ ನಿರ್ಬಂಧಕ್ಕೆ ಮೀರಿಬಿಟ್ಟೆ. ಬ್ರಹ್ಮದೇವರು ಹೇಳಿ ಕಳಿಸಿದ್ರು, ಯಾರೂ ಕೂಡ ನೋಡ್ತಕ್ಕದ್ದಲ್ಲ, ನೋಡಿದ್ರೆ ತೀರ್ಥಯಾತ್ರೆ ಮಾಡಬೇಕು ಅಂತ. ನಾನಿನ್ ತೀರ್ಥಯಾತ್ರೆ ಹೋಗ್ತೇನೆ, ನೀನ್ ದ್ರೌಪದಿ ದೇವಿ ಜೊತೆಗಿದ್ದಾಗ ಗೊತ್ತಿದ್ದು ನುಗ್ಗಿಬಿಟ್ಟೆ ನಾನು. ಎಲ್ರೂ ಹೇಳಿದ್ರಂತೆ, ಅರ್ಜುನ ನೀನೇನ್ ಬೇಕು ಅಂತ ಬಂದವನಲ್ಲ, ಏನ ಯಾವುದೇ ಒಂದು ನಿಯಮ ಮಾಡಿದ್ರೆ ಬೇಕು ಅಂತ ಮಾಡಿದ್ರೆ ಮಾತ್ರ ಅದಕ್ಕೆ ದೋಷ ಆಗ್ತದೆ. ಏನೋ ಅಚಾನಕ್ಕಾಗಿ ಆದಂತಹದ್ದು. ನೀನು ಬ್ರಾಹ್ಮಣರ ಗೋರಕ್ಷಣೆಗೋಸ್ಕರವಾಗಿ ಬಂದವನು, ಈ ಕಾರಣಕ್ಕೆ ಹೋಗ್ಬೇಕಾಗಿಲ್ಲ, ನಾನೇ ಹೇಳ್ತಿದ್ದೀನಿ ಬೇಡ ಅಂತ ಧರ್ಮರಾಜ ತಡಿತಾ ಇದ್ದ. ಅಷ್ಟು ವಾತ್ಸಲ್ಯ. ಅದರಿಂದ ಪ್ರತಿಯೊಂದು ನಿಯಮ ನೋಡುವಾಗ ಅದರ ಸ್ಪಿರಿಟ್ ನೋಡ್ಬೇಕು. ಬಲಗೈಯಲ್ಲಿ ದಾನ ಮಾಡಬೇಕು ಅಂತಿದೆ. ಕರ್ಣ ಒಂದ್ಸಲ ಎಡಗೈಯಲ್ಲಿ ದಾನ ಮಾಡಿಬಿಟ್ಟು, ನಾನು ಬಲಗೈಯಲ್ಲಿ ಮಾಡ್ಬೇಕಾದ ದಾನ ಎಡಗೈಯಲ್ಲಿ ಮಾಡಿದ. ಬ್ರಾಹ್ಮಣರು ತಗೊಂಡ ಮೇಲೆ ಆಕ್ಷೇಪಣೆ ಮಾಡಿದ, ಎಡಗೈಯಲ್ಲಿ ಮಾಡಿದ್ದಿಲ್ಲ ನೀನು, ಸರಿಯಲ್ಲ ಅಂತ. ಮೊದಲೇನಾದ್ರೂ ಹೇಳಿದ್ರು ಕೊಡ್ತಾ ಇದ್ದಿಲ್ಲ ಅವರು. ತಗೊಂಡ ಮೇಲೆ ಅವರು ಅಂದ್ರಂತೆ, ಎಡಗೈಯಲ್ಲಿ ಮಾಡಿಬಿಟ್ಟಿಯಲ್ಲ ಕರ್ಣ, ಇದು ಶಾಸ್ತ್ರಕ್ಕೆ ವಿರುದ್ಧ, ದಕ್ಷಿಣಂ ಪಾಣಿ ಮುದ್ಧರೇತ್ ಅಂತ ಬ್ರಾಹ್ಮಣರಿಗೆ ಬಲಗೈ ಎತ್ತಿ ದಾನ ಕೊಡಬೇಕು, ತಿರಸ್ಕಾರ ಮಾಡಿ ಎಡಗೈಯಲ್ಲಿ ಕೊಡ್ತೆ ಅಂತಂದ್ರೆ ಕರ್ಣ ಹೇಳ್ತಾನಂತೆ, ಎಡಗೈಯಲ್ಲಿ ಕೊಡಬಾರ್ದು ಬಲಗೈಯಲ್ಲಿ ಕೊಡಬೇಕು ಅಂತಂದು ಕೂಡಲೇ ಅದೇನು ಶ್ರಾದ್ದ ನಿಯಮದ ಹಾಗಲ್ಲ, ಆಚಾರ ಮಾಡಬಾರ್ದು, ಕೊಡಬೇಕು. ಅನಿವಾರ್ಯ ಅಂತ ಆದಾಗ ಎಡಗೈಯಲ್ಲಿ ಕೊಟ್ಟರೆ ತಪ್ಪಲ್ಲ. ಅದ್ರ ಸ್ಪಿರಿಟ್ ನೋಡ್ಬೇಕು. ಕರ್ಣ ಹೇಳ್ತಾನೆ, ನಾನು ಎಡಗೈಯಲ್ಲಿ ಯಾಕೆ ಕೊಟ್ಟೆ ಅಂತಂದ್ರೆ, ಒಂದು ಬಂಗಾರದ ಪಾತ್ರೆ ಎಡಭಾಗದಲ್ಲಿತ್ತು, ಸುಲಭವಾಗಿ ನನಗೆ ಎಡಗೈಯಲ್ಲಿ ಸಿಕ್ತು, ನೀವು ಎಡಭಾಗದಲ್ಲಿದ್ರಿ, ತೆಗೆದೇ ಕೊಟ್ಬಿಟ್ಟೆ. ಇನ್ನು ಎಡಗೈಯಿಂದ ಬಲಗೈಗೆ ತಗೊಳ್ಳೋದ್ರೊಳಗೆ ನನ್ನ ಬುದ್ಧಿ ಬದಲಾದ್ರೆ ಅಂತಾನೆ ಕರ್ಣ. ಇದು ಹಳೆ ಕಾಲದ್ದು ಮನೆ ಪಾತ್ರೆ ಗಟ್ಟಿಮುಟ್ಟಿದ್ ಯಾಕೆ ಕೊಡ್ಬೇಕು ಇದನ್ನ ಅಂತ ಅನಿಸ್ಬಿಟ್ರೆ ಏನ್ ಮಾಡೋದು ಅಂತ ಆವಾಗ ನೋಡ್ಬೇಕು. ಅದರ ಸ್ಪಿರಿಟ್ ನೋಡಿದಾಗ ಗೊತ್ತಾಗ್ತದೆ. ಸಂತೋಷ ಆಯ್ತು ಬ್ರಾಹ್ಮಣರಿಗೆ. ಆಕ್ಷೇಪ ಮಾಡಿದವ್ರೆ ಅನ್ಕೊಂಡು ಪರವಾಗಿಲ್ಲ, ಹಾಗಾದ್ರೆ ಇನ್ನೊಂದೆರಡು ಎಡಗೈಲೆ ಕೊಟ್ಟು ಬಿಡ್ಬೇಕಾರೆ ಹಂಗಿದೆ ನೋಡಿ. ಅದನ್ನು ಯುಧಿಷ್ಠಿರ ಹೇಳ್ತಾನೆ, ಪ್ರತಿಯೊಂದು ನಿಯಮ ಅಂತಂದು ಕೂಡಲೇ ಅದು ಹಂಗೇ ಪರಿಪಾಲಿಸಬೇಕು ಅಂತ ಅರ್ಥ ಅಲ್ಲ, ಅದರ ಸ್ಪಿರಿಟ್ ನೋಡು. ಹೌದು, ನಾವು ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ. ಯಾಕೆ ಮಾಡ್ಕೊಂಡಿದ್ವಿ? ನೋಡಿದವರು ತೀರ್ಥಯಾತ್ರೆ ಹೋಗ್ಬೇಕು ಅಂತ. ಸುಮ್ಮನೆ ಕಾಮಾವಿಷ್ಟರಾಗಿ ನುಗ್ಗೋದು ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದಂತಹ ನಿಯಮ. ಸ್ವಲ್ಪ ಸಂಯಮ ಇರಲಿ ಅವರಿಗೆ ಅಂತ ಮಾಡಿಕೊಂಡಂತಹ ನಿಯಮ. ನೀನೇನ್ ಸಂಯಮ ಕಳ್ಕೊಂಡು ನುಗ್ಗಿದವನೋ?
ನೀನೇನ್ ಲಾಲಸೆಯಿಂದ ನುಗ್ಗಿದವನೋ ಅಲ್ಲ, ಬ್ರಾಹ್ಮಣರ ಹಿತ ಆಗಬೇಕು ಅಂತ ಹೇಳಿ ನೀನು ನಮ್ಮ ಶಸ್ತ್ರಾಗಾರಕ್ಕೆ ಬಂದಿ, ತಪ್ಪಲ್ಲ, ಇರು, ಯಾತ್ರೆಗೆ ಹೋಗಬೇಡ ಅಂತ ಯುಧಿಷ್ಠಿರನೇ ತಡಿತಾ ಇದ್ದಾನೆ. ಈ ಒಂದು ವಿಚಾರ ಮಾಡತಕ್ಕಂತಹ ಪ್ರಜ್ಞೆ, ಅಂಧಶ್ರದ್ಧೆ, ಮೂಢ ನಿಯಮ ಆ ಥರ ಪರಿಪಾಲನೆ ಮಾಡ್ತಾ ಇದ್ದಿಲ್ಲ ಅವು. ಯಾವುದೇ ಒಂದು ನಿಯಮ ಮೂಢ ನಿಯಮ ಆಗಬಾರ್ದು, ಮೂಢನಂಬಿಕೆ ಆಗಬಾರ್ದು. ಯುಧಿಷ್ಠಿರಾದ್ಯೈ ಸೌಹೃದಾದ್ವಾರಿತೋಪಿ, ಅವರೆಲ್ಲ ಸೌಹಾರ್ದದಿಂದ ತಡಿತಾ ಇದ್ದಾರೆ. ಭೀಮನೂ ತಡೆದ, ಎಂಥ ಧರ್ಮನಿಷ್ಠನಾದಂಥ ಭೀಮನೇ ತಡಿತಾ ಇದ್ದ. ಇಲ್ಲ ಅರ್ಜುನ, ಹೋಗ್ಬೇಕಾಗಿಲ್ಲ, ನಾನು ಹೇಳ್ತಿದ್ದೀನಿ. ಭೀಮ ಹೇಳಿದ್ದೇ ಧರ್ಮ, ನಾನು ಹೇಳ್ತಿದ್ದೀನಿ, ನೀನೀಗ ಹೋಗ್ಬೇಕಾಗಿಲ್ಲ ತೀರ್ಥಯಾತ್ರೆಗೆ, ನೀನೇನ್ ಸಂಯಮ ಕಳ್ಕೊಂಡು ನುಗ್ಗಿದವನಲ್ಲ ಅಂತ ಭೀಮ ಹೇಳಿದ. ನಕುಲ ಸಹದೇವರು ಎಲ್ರು ಹೇಳಿದ್ರು ಕೂಡ ಅವನು ಸತ್ಯನಿಷ್ಠೆ ಇಲ್ಲ, ನಾನು ಸತ್ಯ ಪರಿಪಾಲನೆ ಮಾಡಬೇಕು ಅಂತ ಅವನಿಗೆ ಅದರಲ್ಲಿ ಶ್ರದ್ಧೆ. ಅರ್ಜುನನೂ ಕೂಡ ಅಂಥ ನಿಷ್ಠಾವಂತನಾಗಿದ್ದ. ಇರ್ಲಿ, ಏನಾಗಬೇಕಾಗಿದೆ, ತೀರ್ಥಯಾತ್ರೆ ನಾನು ಮಾಡ್ಕೊಂಡು ಬರ್ತೀನಿ, ನನ್ಗೇನಲ್ಲಿ ಭಯವೇ ಮತ್ತೊಂದೇ, ಅದೇನಂಥ ದೊಡ್ಡದು, ನಾನು ಮಾಡ್ಕೊಂಡು ಬರ್ತೀನಿ, ಏನ್ ಅಪಾಯ ಇಲ್ಲ ಅಂತ ಹೇಳಿ ಯಯವು ಸತ್ಯಾರ್ಥಂ ಹೊರಟೇ ಬಿಟ್ನಂತ. ಹೊರಟಾಗ ಒಮ್ಮೆ ಗಂಗಾ ನದಿಗೆ ಸ್ನಾನಕ್ಕೆ ಹೋಗಿದ್ದಾನೆ. ತೀರ್ಥಯಾತ್ರೆಗೆ ಅಂತ ಹೊರಟವನು ಗಂಗಾ ನದಿಗೆ ಹೋದ. ಸ್ನಾನ ಮಾಡ್ಲಿಕ್ಕೆ ಅಂತ ಹೋದಾಗ ಒಬ್ಬ ನಾಗಕನ್ನಿಕೆ ಮಾಯೆಯಿಂದ, ತನ್ನ ಮಾಯಾಶಕ್ತಿಯಿಂದ ಅರ್ಜುನನ್ನ ಎಳ್ಕೊಂಡು ನಾಗಲೋಕಕ್ಕೆ ಕರ್ಕೊಂಡು ಹೋಗಿಬಿಟ್ಲಂತ. ಗಂಗಾ ನದಿಯಲ್ಲಿ ಮುಳುಗಿದವನು ನಾಗಲೋಕಕ್ಕೆ ಹೋಗ್ತಾನೆ. ಋತೋಲೋಕಂ ಭುಜಗಾನಾಂ ಕ್ಷಣೇನ, ಗಂಗಾ ನದಿಯಲ್ಲಿ ಮುಳುಗಿದ್ದಾನೆ, ಒಂದು ಕ್ಷಣದಲ್ಲಿ ನೋಡ್ತಾನೆ ಭವ್ಯವಾದ ನಾಗಲೋಕದಲ್ಲಿದ್ದಾನೆ. ಅಲ್ಲಿ ಉಲೂಪಿ ಅನ್ನತಕ್ಕಂಥ ಒಬ್ಬಳು ನಾಗಕನ್ಯೆ, ಅವಳೇ ಎಳ್ಕೊಂಡು ಹೋದವಳು. ಆ ಉಲೂಪಿ ಅಲ್ಲಿ ಕೇಳಿಲ್ಲಂತೆ ಅರ್ಜುನನ್ನ, ನೀನ್ ನನ್ನನ್ನ ಮದುವೆ ಮಾಡ್ಕೋ ಅಂತಂತ. ಅವಳು ಮದುವೆ ಮಾಡ್ಕೋ ಅಂತಂದ್ಲು, ನಾಗಕನ್ಯೆ ಮಾಡ್ಕೊಳ್ಬಹುದಿತ್ತು. ಆದ್ರೆ ಅವಳ ಪರಿಸ್ಥಿತಿ ಏನು ಅಂತಂದ್ರೆ, ಅವಳಿಗೊಂದು ಮದುವೆ ಆಗೋಗಿತ್ತಂತೆ. ಉಲೂಪಿ ಮೊದಲೊಂದು ಮದುವೆ ಆಗಿತ್ತು. ಗರುಡ ಅವಳ ಗಂಡನನ್ನ ತಿಂದು ಹಾಕಿಬಿಟ್ಟಿದ್ದಂತೆ. ಹೀಗೆ ಗಂಡನನ್ನ ಕಳ್ಕೊಂಡಂತ ವಿಧವೆ ಅವಳು ಉಲೂಪಿ. ಆ ವಿಧವೆ ಒಬ್ಬಳು ಬಂದು ಗಂಡನನ್ನ ಕಳ್ಕೊಂಡವಳು, ಮದುವೆ ಆದವಳು, ಗಂಡನ ಕಳ್ಕೊಂಡವಳು ವಿಧವೆ ಆ ಅರ್ಜುನನ್ ಕರ್ಕೊಂಡು ಹೋಗಿ ನನ್ನ ಮದುವೆ ಆಗುವಂತ ಅಂತ ಇದ್ದಾಳೆ. ನಂದ ಹಿಂದಿಲ್ಲ ಮುಂದೆಲ್ಲ ಸುಮ್ಮನೆ ಮದುವೆ ಆಗುಂದ್ರೆ ನಿನ್ ಕಥೆ ಏನು ಅಂದ್ರೆ ಎಲ್ಲ ಹೇಳಿದ್ದವಳು. ಆ ಉಲೂಪಿಯ ತಂದೆನೇ ಹೇಳಿದ್ನಂತೆ. ಉಲೂಪಿ ತಂದೆನೇ ಹೇಳ್ತಾನೆ, ಆ ನಾಗರಾಜ, ಇವಳಿಗಿಂಥ ಪ್ರಸಂಗ ಬಂದಿದೆ, ಆದ್ರಿಂದ ನೀನು ಮದುವೆ ಮಾಡು. ಮದುವೆ ಮಾಡ್ಕೊ ಅಂದ್ರೆ ಯಾವ ದೃಷ್ಟಿಯಿಂದ? ಮದುವೆ ಅಲ್ಲದು, ನಿಯೋಗ ಪದ್ಧತಿಯಿಂದ ಒಬ್ಬ ಮಗ ಆಗ್ಲಿ ಇವಳಿಗೆ ಅಷ್ಟು. ಇವಳನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಮಗು ಬೇಕು. ಮಗು ಹುಟ್ಟೋದಕ್ಕಿಂತ ಮುಂಚೆ ಇವಳ ಗಂಡನ್ನ ಗರುಡ ತಿಂದು ಹಾಕಿದ್ದಾನೆ. ಇವಳಿಗೆ ಅಂತ್ಯಕಾಲದಲ್ಲಿ ಯಾರಾದ್ರೂ ಆಶ್ರಯ ಬೇಕೋ ಬೇಡ. ಪುತ್ರಸ್ತು ಸ್ಥಾವಿರೇ ಭಾವೇ ಪಿತಾ ರಕ್ಷತಿ ಕೌಮಾರೆ ಭರ್ತ ರಕ್ಷತಿ ಯೌವನೆ ಪುತ್ರಸ್ತು ಸ್ಥಾವಿರೇ ಭಾವೆ. ಆರಂಭದಲ್ಲಿ ತಂದೆ ರಕ್ಷಣೆ ಮಾಡ್ತಾನೆ, ಯೌವನದಲ್ಲಿ ಗಂಡ ರಕ್ಷಣೆ ಮಾಡಬೇಕು, ವೃದ್ಧಾಪ್ಯದಲ್ಲಿ ಮಗ ರಕ್ಷಣೆ ಮಾಡಬೇಕು. ಆದ್ರಿಂದ ಒಬ್ಬ ಮಗನಾದ್ರೂ ಬೇಕು ಇವಳಿಗೆ, ಮುಂದೆ ಇವಳನ್ನು ನೋಡ್ಕೊಳ್ಳಿಕ್ಕೆ ಬೇಕಾಗ್ತದೆ. ಆ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ, ನಿಯೋಗ ಪದ್ಧತಿಯಿಂದ ಅರ್ಜುನ ನೀನು ಇವಳಲ್ಲಿ ಒಬ್ಬ ಮಗನನ್ನು ಹುಟ್ಟಿಸಿ ಹೋಗು, ಅಷ್ಟಾದ್ರೂ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾನೆ ಆ ಉಲೂಪಿಯ ತಂದೆ. ತಸ್ಯಾಪಿತಾ ಗರುಡೇನಾತ್ತಪತ್ಯು ಪುತ್ರಾಕಾಂಕ್ಷಿ. ಎಷ್ಟು ಹೇಳ್ತಾರೆ ಸುಮ್ಮನೆ ಮದುವೆಯಲ್ಲಿ ಆಚಾರ್ಯ ಹೇಳೋದು ಒಂದೊಂದು ಮಾತು ಹಾಗೆ. ಪುತ್ರಾಕಾಂಕ್ಷಿ ಚೋದಯಾಮಾಸ ಪಾರ್ಥಂ ಸಂವತ್ಸರಂ ಬ್ರಹ್ಮಚರ್ಯೇತು ಪಾರ್ಥೈ ಕೃಷ್ಣಾ ಹೇತೋ ಸಮಯೇ ಸಾಧುಬದ್ಧಂ. ಇವ್ ನೋಡಿದ್ರೆ 1 ಸಂವತ್ಸರದ ತನಕ ಬ್ರಹ್ಮಚರ್ಯದಲ್ಲಿರ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಬಂದವು. ತೀರ್ಥಯಾತ್ರೆ ಮಾಡಿ ಅದು ಬ್ರಹ್ಮಚರ್ಯದಲ್ಲೇ ಇರಬೇಕು ಅಂತ ತೀರ್ಥಯಾತ್ರೆ ಮಾಡ್ತಾ ಯಾವ ರೀತಿಯಿಂದಲೂ ಕೂಡ ಬ್ರಹ್ಮಚರ್ಯ ಲೋಪ ಆಗಿರಬಾರ್ದು, ಮತ್ತೊಂದು ಮದುವೆ ಮಾಡ್ಕೊಳ್ಳೋದು ಹೋದಲ್ಲಿ ಹಂಗಾಗಬಾರ್ದು ಅಂತ ಅದೊಂದು ನಿಯಮ ಇತ್ತು. ಅರ್ಜುನ ಹೇಳ್ತಾನೆ, ಸಾಧ್ಯ ಇಲ್ಲ, ಅವ್ರು ಬೇಡ ಅಂದ್ರೇನೆ ಸತ್ಯ ಪರಿಪಾಲನೆಗಾಗಿ ಬಂದವು ನಾನು. ಇನ್ನು ಈ ವಿಧವೆಯಲ್ಲಿ ಪುತ್ರೋತ್ಪಾದನೆ ಮಾಡಿ ಹೋಗು ಅಂತಂದ್ರೆ ನಾನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ. ಪುನಃ ಪುನರ್ಯಾಚ್ಯಮಾನಸ್ಸ ಪಾರ್ಥ ಪುತ್ರಾರ್ಥಮಸ್ಯ ಭುಜಗೇನ ತಸ್ಯಾಂ. ನಾನಿನ್ನೇನೂ ಕೇಳೋದಿಲ್ಲ, ನಿನ್ ಸಂಸಾರ ಮಾಡ್ಕೊಂಡು ವರ್ಷಗಟ್ಲೆ ಇರು ಅಂತ ಹೇಳೋದಿಲ್ಲ, ಒಂದು ಸಲ ಪುತ್ರೋತ್ಪತ್ತಿ ಮಾಡಿ ಹೋಗು, ಇವಳಿಗೆ ಬೇಕು. ಅವನು ಗೋಗರ್ಧನಂತೆ ಆ ಉಲೂಪಿಯ ತಂದೆ. ಗಂಡ ನನ್ನ ಈ ರೀತಿ ಗರುಡ ತಿಂದು ಹಾಕಿದ್ದಾನೆ ಅಂತ ಬಹಳ ಗೋಗರದಾಗ, ಹಾಗೆ ಆಗ್ಲಿ ಅಂತ ಅರ್ಜುನ ಒಪ್ಪಿಬಿಟ್ಟ. ಅವನಿಗೆ ಕರುಣೆ ಬಂತು, ಕರುಣೆಯಿಂದ ಒಪ್ಪಿದ. ಉತ್ಪಾದಯಾಮಾಸ ಸುತಂ ಕುಜಾಂಶಂ ನಾಮ್ನೇ ರಾವಂತಂ ವರುಣಾವೇಶಯುಕ್ತಂ. ಆಮೇಲೆ ಅವಳಲ್ಲಿ ಉಲೂಪಿಯಲ್ಲಿ ಒಂದು ಮಗು ಹುಟ್ಟಿತಂತೆ. ಕುಜ, ಮಂಗಳ ಗ್ರಹನೇ ಕುಜನೇ ಒಂದು ಅಂಶದಿಂದ ಇರಾವಂತನಾಗಿ ಅವತಾರ ಮಾಡಿದ್ನಂತೆ. ಕುಜನ ಅವತಾರ ಇರಾವಂತ ಅಂತ ಅರ್ಜುನನಿಗೆ ಉಲೂಪಿ ನಾಗಕನ್ಯೆಯಲ್ಲಿ ವಿಧವೆಯಲ್ಲಿ ಹುಟ್ಟಿದಂಥ ಮಗ.
ಇರಾವಂತ ಕೂಜನ ಅವತಾರ. ಅವನಲ್ಲಿ ವರುಣದೇವರ ಆವೇಶ ಇತ್ತಂತೆ. ವರುಣಾವೇಶಯುಕ್ತಂ ನಾಮ್ನ ಇರಾವಂತಂ ವರುಣಾವೇಶಯುಕ್ತಂ. ಆಯ್ತು, ಹುಟ್ಟಿದ. ಆಮೇಲೆ ಅರ್ಜುನ ಈಚೆ ಬಂದ. ಮುಂದೇನಾಯ್ತು ಅಂತಂದ್ರೆ ಆ ನಾಗಜಾತಿಯವರೆಲ್ಲ ಸೇರಿ ಆ ಉಲೂಪಿಯನ್ನ ಮತ್ತು ಇರಾವಂತನ್ನು ಹೊರಗೆ ಹಾಕಿಬಿಟ್ರಂತೆ. ಯಾಕೆ ಅಂದ್ರೆ ನೀನ್ ಯಾರೋ ಒಬ್ಬ ಮನುಷ್ಯನಿಂದ ನೀನು ಪುತ್ರನನ್ನ ಪಡೆದಂಥವಳು ವಿಧವೆಯಾಗಿ, ಆದ್ರಿಂದ ನಾವು ಅವಕಾಶ ಕೊಡೋದಿಲ್ಲ ಅಂತ ಅವರು ಇವಳನ್ನ ಹೊರಗೆ ಹಾಕಿದರು. ಬಂಧುಗಳೆಲ್ಲ ತ್ಯಾಗ ಮಾಡಿದ್ರಂತೆ. ಸಹ ತ್ಯಕ್ತೋ ಭುಜಗೈರ್ದೇವಲೋಕೆ ಸಂಪೂಜಿತೋ ನ್ಯವಸದ್ದೈವತಶ್ಚ ದೈವತೈಶ್ಚ. ಇವನು ಕೂಡ ಅರ್ಜುನ ತಾನ ಉಲೂಪಿ ಮತ್ತು ಇರಾವಂತನನ್ನ ಕರ್ಕೊಂಡು ಬರೋ ಪರಿಸ್ಥಿತಿಯಲ್ಲಿ ಅವನಿದ್ದಿಲ್ಲ. ಯಾಕೆಂದ್ರೆ ಮದುವೆ ಮಾಡ್ಕೊಂಡಿದ್ದಲ್ಲ, ನಿಯೋಗ ಪದ್ಧತಿಯಂತೆ ಮಕ್ಕಳನ್ನ ಪಡೆದಿದ್ದಷ್ಟೆ. ಆದ್ರಿಂದ ಮಗನನ್ನ ಇರಾವಂತನನ್ನ ಕರ್ಕೊಂಡು ಇವನು ಹೆಂಗ್ ಬರ್ತಾನೆ? ಮಗು ಬೇಕು ಅಂತಿತ್ತು, ಮಗುವನ್ನ ಕೊಟ್ಟ ಬಂದ. ಅಲ್ಲಿ ನೋಡಿದರೆ ನಾಗಕನ್ಯರು ಅವರೆಲ್ಲ ನಾಗ ಜಾತಿಯವರೆಲ್ಲ ಹೊರಗೆ ಹಾಕಿಬಿಟ್ರು. ಆದರೆ ದೇವಲೋಕದಲ್ಲಿ ಅವರಿಗೆ ಆಶ್ರಯ ಸಿಗ್ತದೆ. ದೇವತೆಗಳು ಆಶ್ರಯ ಕೊಟ್ಟರು ಅಂತ ಹೇಳ್ತಾರೆ. ಸಂಪೂಜಿತೋ ದೇವಲೋಕೆ ನೆವಸದ್ ದೈವತ ಇಷ್ಟ. ಎಲ್ಲ ದೇವತೆಗಳು ಪೂಜೆ ಮಾಡಿ ಸತ್ಕಾರ ಮಾಡಿ ತಮ್ಮ ಲೋಕಕ್ಕೆ ಸೇರಿಸಿಕೊಂಡ್ರಂತೆ. ಆ ದೇವಲೋಕದಲ್ಲಿ ಅವನಿಗೆ ವಾಸಕ್ಕೆ ಜಾಗ ಸಿಕ್ತು. ಆ ಪೂಜನ ಅವತಾರ ಇರಾವಂತ. ವರುಣದೇವರ ಆವೇಶ ಇತ್ತು. ಇಂದ್ರಾಂಶ ಸಂಭೂತನಾಗಿರ್ತಕ್ಕಂಥ ಅರ್ಜುನನಿಂದ ಹುಟ್ಟಿತು. ದೇವತೆಗಳು ಇದನ್ನು ಧರ್ಮ ಅಂತ ಸ್ವೀಕಾರ ಮಾಡಿದ್ರಂತೆ. ಅರ್ಜುನ ಮಾಡಿದ್ದು ಧರ್ಮ ಅಂತ ದೇವತೆಗಳು ಸ್ವೀಕಾರ ಮಾಡಿದ್ರು. ನಾಗಲೋಕದವರು ಅಧರ್ಮ ಆಯಿತು ಅಂತ ಅವರು ಪರಿತ್ಯಾಗ ಮಾಡಿರಬಹುದು, ಆದ್ರೆ ದೇವಲೋಕದವರು ಸೇರಿಸ್ಕೊಂಡು. ಇದೆಲ್ಲ ಬಹಳ ಗಂಭೀರವಾದ ವಿಷಯ. ಒಬ್ಬ ಅರ್ಜುನನಂಥವನು ಒಬ್ಬ ವಿಧವೆಯಲ್ಲಿ ಒಂದು ಮಗನನ್ನು ಹುಟ್ಟಿಸಿದ. ನಾಗ ಜಾತಿಯವರು ನಾಗಲೋಕದವರು ಪರಿತ್ಯಾಗ ಮಾಡಿದ್ರು, ದೇವಲೋಕದವರು ಅವರನ್ನು ಸ್ವೀಕಾರ ಮಾಡಿದ್ರು. ಉಲೂಪಿಯನ್ನಾಗ್ಲಿ ಇರಾವಂತನನ್ನಾಗ್ಲಿ. ಏನಿದೆ ಹಾಗಾದ್ರೆ ಧರ್ಮನೇ ನಿಜವಾಗಿಯೂ ಹೀಗೆ ಮಾಡಿದ್ರೆ? ಆಚಾರ್ಯರು ಇಲ್ಲಿ ಇಂತಹ ಗಂಭೀರ ಪ್ರಸಂಗದಲ್ಲಿ ಮಧ್ವಾಚಾರ್ಯ ನಿರ್ಣಯ ಕೊಡ್ತಾರೆ. ಸತ್ಯಾರ್ಥ ಇಲ್ಲಿ ಎರಡು ಮುಖ್ಯ ಹೇಳಬೇಕು. ಒಂದು, ಬ್ರಹ್ಮಚರ್ಯದಿಂದ ಇದ್ನೋ ಅರ್ಜುನ, ಇಲ್ಲ ಬ್ರಹ್ಮಚರ್ಯಕ್ಕೆ ಲೋಪ ಬಂತು ಅಂತ ಒಂದು ದೋಷ. ವಿಧವೇ ಸಂಘ ಮಾಡಿದ ಅಂತ ಮತ್ತೊಂದು ದೋಷ ಬಂತು. ವಿಧವಾ ಸಂಘ ದೋಷ ಒಂದು, ಬ್ರಹ್ಮಚರ್ಯಕ್ಕೆ ಲೋಪ ತಂದುಕೊಂಡ. ಅಂದ್ರೆ ಸತ್ಯಾತ್ಯ ತನ್ನ ವಚನ ಭ್ರಷ್ಟನಾದ. 1 ವರ್ಷದವರೆಗೆ ಬ್ರಹ್ಮಚರ್ಯದಲ್ಲಿ ತೀರ್ಥಯಾತ್ರೆ ಮಾಡ್ತೇನೆ ಅಂತ ಹೇಳಿದವನು ವಚನ ಭ್ರಷ್ಟನಾದ. ಇದು ಬೇರೆ ಆಯ್ತು. ಅದಕ್ಕೆ ಆಚಾರ್ಯ ಹೇಳೋದು ಸತ್ಯಾತ್ಯಯ ನೈವ ದೋಷೋರ್ಜುನಸ್ಯ ತೇಜೀಯಸಶ್ಚಿಂತನೀಯ ಕಥಂಚಿತ್. ದೇವಲೋಕದವರು ಇರಾವಂತನನ್ನು ಸೇರಿಸ್ಕೊಂಡ್ರು ಅಂತಂದ್ಮೇಲೆ ನೀವು ವಿಚಾರ ಮಾಡ್ರಿ, ಮನುಷ್ಯ ಲೋಕದವರು ಅರ್ಜುನನಲ್ಲಿ ಯಾವ ದೋಷವನ್ನು ಚಿಂತನೆ ಮಾಡಬೇಡ್ರಿ ಎಂದು ಬಿಟ್ಟಿದ್ದಾರೆ. ಯಾಕೆಂದ್ರೆ ತೇಜೀಯಸಾಂ ನದೋಷಾಯ. ಅವನು ತೇಜಸ್ವಿ ಅಂದ್ರೆ ಅಪರೋಕ್ಷ ಜ್ಞಾನಿ. ಪರಮಾತ್ಮನ ಬಿಂಬಾಪರೋಕ್ಷವನ್ನ ಪಡೆದಂಥವರಿಗೆ ಯಾವುದು ಕೂಡ ದೋಷ ಆಗೋದು. ಮನುಷ್ಯರಿಗೆ ಸಂಬಂಧಪಡೋದಿಲ್ಲ. ದೇವತೆಗಳು ಬಿಂಬಾಪರೋಕ್ಷ ಹೊಂದಿದಂಥವನು ತೇಜೀಯಾನ್ ಅಂತ ಅರ್ಜುನನಿಗೆ ತೇಜೀಯ ಸಹ ಚಿಂತನೀಯ ನ ಕಥಂಚಿತ್. ಶ್ರೇಷ್ಠಾಪರಾಧಾನ್ ಅನ್ಯದೋಷಸ್ಯ ಲೇಪ. ಪರಮಾತ್ಮ ತನ್ನ ಸೃಷ್ಟಿಯಲ್ಲಿ ಇವೆಲ್ಲ ನಿಯಮ ಮಾಡಿಟ್ಟು ಹೋಗಿದ್ದಾನೆ. ಈ ತೇಜೀಯ ಸಹ ಅಂದ್ರೆ ಬಿಂಬಾಪರೋಕ್ಷ ಹೊಂದಿದಂಥ ಅರ್ಜುನನಂಥ ಜ್ಞಾನಿ ಶ್ರೇಷ್ಠರಿಗೆ ಯಾವುದು ದೋಷ ಆಗ್ತದೆ, ಯಾವುದು ಆಗುವುದಿಲ್ಲ ಅಂತಂದ್ರೆ ಶ್ರೇಷ್ಠಾಪರಾಧ. ಅವರು ಸೋತ್ತಮರು, ತಮಗಿಂತ ಉತ್ತಮರಾದವರಿಗೆ ಏನಾದರೂ ದ್ರೋಹ ಮಾಡಿದ್ರೆ ಅದು ಮಾತ್ರ ಅವರಿಗೆ ಪಾಪ ಆಗ್ತದೆ ಹೊರತು ಶ್ರೇಷ್ಠಾಪರಾಧ ಅನ್ಯ ದೋಷಸ್ಯ ಲೇಪ. ಇನ್ಯಾವ ದೋಷವೂ ಕೂಡ ಅವರಿಗೆ ಲೇಪ ಆಗುವುದಿಲ್ಲ. ಅಪರೋಕ್ಷ ಜ್ಞಾನಿಗಳಾಗಿರತಕ್ಕಂಥ ಅರ್ಜುನನಂಥವರಿಗೆ ಇದೇನು ಶ್ರೇಷ್ಠಾಪರಾಧವೇ? ಯಾರಿಗೆ ಅಪರಾಧ ಮಾಡಿದ ಅರ್ಜುನ? ಉಪಕಾರ ಮಾಡಿದೆ ಅಷ್ಟೇ ಹೊರತು ಯಾರಿಗೂ ಅಪರಾಧ ಮಾಡಿಲ್ಲ. ಆದ್ರಿಂದ ವಚನ ಭ್ರಷ್ಟನಾದ, ವಿಧವಾ ಸಂಘ ಆಯಿತು. ಇಂಥದ್ದು ಅರ್ಜುನನಂಥವರಿಗೆ ಇದು ದೋಷ ಆಗೋದಿಲ್ಲ. ಉತ್ತಮ ದ್ರೋಹ ಮಾತ್ರ ಅದು ದೋಷ. ಆದ್ರೆ ಇದೇ ಅರ್ಜುನನ ಮೂಲ ರೂಪ ದೇವೇಂದ್ರ. ದೇವೇಂದ್ರನಾಗಿದ್ದಾಗ ಅವನಿಗೆ ಒಂದು ದೋಷ ಬಡ್ಕೊಂಡಿತ್ತು. ಗೌತಮರ ಪತ್ನಿ ಅಹಲ್ಯ ಸಂಘ ಮಾಡಿದ, ಅದು ದೋಷ ಆಗ್ಲಿಲ್ಲ ಅಂತ. ಯಾಕೆ? ಅಪರೋಕ್ಷ ಜ್ಞಾನಿ. ವಿಧವಾ ಸಂಘ ಮಾಡಿದ್ದೇ ದೋಷ ಆಗ್ಲಿಲ್ಲ, ಅದು ದೋಷ ಆಗ್ಲಿಲ್ಲ. ಗೌತಮರ ಪತ್ನಿ ಅಹಲ್ಯನ ದರ್ಶನ ಮಾಡಿದ್ದು, ಬಲಾತ್ಕಾರ ಮಾಡಿದ್ದು ದೋಷ ಆಗ್ಲಿಲ್ಲ ಅರ್ಜುನನಿಗೆ, ದೇವೇಂದ್ರನಿಗೆ, ಮೂಲ ರೂಪದವನಿಗೆ. ಆದ್ರೆ ಯಾವುದು ದೋಷ ಆಗ್ತಿತ್ತು ಅಂತಂದ್ರೆ ಅವರಿಬ್ಬರನ್ನ ವಿಯೋಗ ಮಾಡಿ, ಗೌತಮರು ಅಹಲ್ಯಗೆ ಶಾಪ ಕೊಟ್ರಲ್ಲ, ಅವಳು ಕಲ್ಲಾಗಿ ಬಿಟ್ಲು. ಗೌತಮರು ಒಬ್ಬಂಟಿಗರಾದ್ರು. ಈ ಇಬ್ಬರನ್ನ ವಿಯೋಗ ಮಾಡಿ ಈ ಕಡೆ ಇವಳು ಕಲ್ಲಾಗಿ ದುಃಖಪಟ್ಟದ್ದು, ಗೌತಮರು ಒಬ್ಬಂಟಿಗರಾಗಿ ದುಃಖಪಟ್ಟರು. ಆ ವೈಷ್ಣವರ ಮನಸ್ಸಿಗೆ ದುಃಖ ಕೊಟ್ಟದ್ದಿದೆಯಲ್ಲ, ಅದು ಅರ್ಜುನನಿಗೆ ದೋಷ ಅಂಟ್ಕೋತಿತ್ತಂತೆ. ಎಷ್ಟು ಸೂಕ್ಷ್ಮ ಹೇಳ್ತಾರೆ ಮಧ್ವಾಚಾರ್ಯ. ಈ ಅಹಲ್ಯ ದೇಹ ಸಂಘ ಮಾಡಿದ್ದು ದೋಷ ಆಗ್ಲಿಲ್ಲ,
ಆದರೆ ಇಬ್ರು ವಿಷ್ಣು ಭಕ್ತರಾದವರನ್ನ ಪರಸ್ಪರ ಅಗಲಿಸಿದ್ದಿದೆಯಲ್ಲ, ಅದು ಮಹಾದೋಷ ಆಗಿ ಪರಿಣಾಮ ಆಗ್ತಿತ್ತು ದೇವೇಂದ್ರನಿಗೆ. ಆ ದೋಷ ಬಡಿಬಾರದು. ವಿಷ್ಣು ಭಕ್ತರಿಗೆ ಮನಸ್ಸಿಗೆ ನೋವು ಮಾಡೋದೊಂದು ದೊಡ್ಡ ದೋಷ ಅಂತ. ಇಂದ್ರನಂಥವರಿಗೂ ಕೂಡ ದೋಷ ತಟ್ಟದಂತೆ. ಇಂದ್ರನಂಥವರಿಗೂ ಕೂಡ ಅಹಲ್ಯ ಬಲಾತ್ಕಾರ ಮಾಡಿದ್ದು ದೋಷ ಆಗಲಿಲ್ಲ. ಆದ್ರೆ ಇಬ್ರು ವೈಷ್ಣವರಾದಂತಹ ಅಹಲ್ಯ ಮತ್ತು ಗೌತಮರಿಗೆ ಮನಸ್ಸಿಗೆ ನೋವಾಯ್ತು. ಯಾವುದರಿಂದ? ದೂರ ದೂರ ಆದ್ವಲ್ಲ ನಾವು ಅಂತೇನು ಮನಸ್ಸಿಗೆ ನೋವಾಯ್ತು. ಆ ದೋಷ ದೇವೇಂದ್ರನಿಗೆ ಅಂಟುತ್ತಿತ್ತು. ಅದು ಅಂಟಬಾರದು ಅಂತ ಹೇಳಿ ರಾಮದೇವರು ಬಂದು ಅಹಲ್ಯನ ಉದ್ಧಾರ ಮಾಡಿ ಸುಯೋಜಯ ಮಾಸ ಸ ಗೌತಮೇನ, ಗೌತಮರ ಜೊತೆಗೆ ಸಂಯೋಜನೆ ಮಾಡಿದ್ರಂತೆ. ಅಂದ ಮೇಲೆ ವೈಷ್ಣವರಿಗೆ ಯಾವ ರೀತಿಯಲ್ಲಿಯೂ ಕೂಡ ಅವರ ಮನಸ್ಸಿಗೆ ಖೇದ ಆಗದೆ ಇರುವಂತೆ ವಿಷ್ಣು ಭಕ್ತರಿಗೆ ಆ ರೀತಿ ನಡ್ಕೊಳ್ಬೇಕಾದದ್ದು ಇಂದ್ರಾದಿ ದೇವತೆಗಳಿಗೂ ಕೂಡ ಕರ್ತವ್ಯ ಅಂತಾರೆ. ಅಂದಮೇಲೆ ಮನುಷ್ಯರು ವಿಷ್ಣು ಭಕ್ತರಾದಂಥವರನ್ನ, ಅಹಲ್ಯ ಗೌತಮರ ಅಂಥವರು ವಿಷ್ಣು ಭಕ್ತರಾದವರು, ಅವರಿಗೆ ಮನಸ್ಸಿಗೆ ನೋವಾಗದಂತೆ ನಡ್ಕೊಳ್ಬೇಕಾದ್ದು ದೇವತೆಗಳಿಗೂ ಕರ್ತವ್ಯ. ಆದ್ಮೇಲೆ ಮನುಷ್ಯರಿಗೆ ಹೇಗೆ ಎಂದು ತಿಳಿಸ್ತಾರೆ. ಆದ್ರೆ ಇಲ್ಲಿಯೂ ಕೂಡ ಇಲ್ಲಂತೂ ಯಾರ ಮನಸ್ಸಿಗೆ ನೋವಾಗುವ ಪ್ರಶ್ನೆನೇ ಇಲ್ಲ. ವಿಷ್ಣು ಭಕ್ತರಿಗೆ ಮನಸ್ಸಿಗೆ ಖೇದದ ಪ್ರಶ್ನೆ ಇಲ್ಲ, ಉತ್ತಮರಿಗೆ ದ್ರೋಹನೂ ಆಗಲಿಲ್ಲ. ಆದ್ರಿಂದ ಅರ್ಜುನನಿಗೆ ಯಾವ ದೋಷವೂ ಇಲ್ಲ. ಅತಿ ಸ್ನೇಹಾಗ್ರಜಾಭ್ಯಾಂ ತದಸ್ಯ ಶಾಂತಂ ಸುತ ಪಾಂಡ್ಯರಾಜೇನ ದತ್ತ. ಆದ್ರೆ ಇದು ಗೊತ್ತಾಯ್ತು, ಅರ್ಜುನ ಹೀಗೆ ಮಾಡಿದ್ದಾನೆ ಅಂತ ಗೊತ್ತಾದ್ಮೇಲೆ ಧರ್ಮರಾಜನು ಕ್ಷಮಾ ಮಾಡಿದನಂತೆ. ಭೀಮಸೇನ್ ದೇವರು ಕ್ಷಮಾ ಮಾಡಿದ್ರಂತೆ, ಇಲ್ಲಿ ಬಿಡು ಅಂತ ಕ್ಷಮಾ ಮಾಡಿದ್ರು. ಯಾಕೆ ಅಂದ್ರೆ ಅತಿ ಸ್ನೇಹ, ಅವರಿಬ್ಬರಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದ ಅರ್ಜುನ. ಆದ್ರಿಂದ ಇವನ ಮೇಲೆ ಅತ್ಯಂತ ಪ್ರೀತಿ ಇರೋದ್ರಿಂದ, ಸ್ನೇಹ ಇದ್ದದ್ರಿಂದ ಅವರಿಬ್ರು ಇದನ್ನ ಕ್ಷಮೆ ಮಾಡಿದ್ರಂತೆ. ಇದರಿಂದಲೂ ಕೂಡ ಆಚಾರ ತಿಳಿಸ್ತಾ ಇದ್ದಾರೆ, ಪರಮಾತ್ಮನ ಪ್ರೀತಿ ಪಾತ್ರರು ನಾವಾಗ್ಬೇಕು. ಆವಾಗ ಭಕ್ತ ಅಪರಾಧ ಸಹಿಷ್ಣು ಆಗ್ತಾನೋ. ಭಕ್ತರು ಮಾಡಿದ ಅಪರಾಧವನ್ನು ಸಹನ ಮಾಡ್ತಾನೆ, ಕ್ಷಮಾ ಮಾಡ್ತಾನೆ. ಯಾವಾಗ? ಪ್ರೀತಿ ಪಾತ್ರರಾಗಿದ್ದು. ಇಲ್ಲದೆ ಇದ್ದರೆ ಅವನು ಕ್ಷಮಾ ಮಾಡೋದು. ಅತಿ ಸ್ನೇಹ ಇದ್ದದ್ರಿಂದ ಧರ್ಮರಾಜ ಭೀಮ ಕ್ಷಮಿಸಿದರಂತೆ. ಈ ರೀತಿ ಇರಾವಂತನನ್ನ ಮಗನನ್ನಾಗಿ ಪಡೆದು ಅಲ್ಲಿಂದ ಅರ್ಜುನ ಅವನ್ನ ಅಲ್ಲೇ ಬಿಟ್ಟ. ಅಂದ್ರೆ ಅವ್ರು ದೇವಲೋಕಕ್ಕೆ ಹೋದ್ನು. ಇರಾವಂತ ಪಾಂಡ್ಯ ದೇಶಕ್ಕೆ ಪ್ರಯಾಣ ಮಾಡ್ತಾನೆ. ಗಂಗಾ ನದಿಯಿಂದ ದೇವಲೋಕಕ್ಕೆ ನಾಗಲೋಕಕ್ಕೆ ಹೋಗಿ ಅಲ್ಲಿಂದ ಪುನಃ ಭೂಲೋಕಕ್ಕೆ ಬಂದು ಪಾಂಡ್ಯ ದೇಶಕ್ಕೆ ಪ್ರಯಾಣ ಮಾಡಿದ. ಪಾಂಡ್ಯ ದೇಶಕ್ಕೆ ಹೋಗುವಾಗ ಅಲ್ಲಿ ಪಾಂಡ್ಯ ದೇಶದ ರಾಜ ವೀರಸೇನ ಅಂತ ಒಬ್ಬ ಇದ್ದಾನೆ. ವೀರಸೇನ ರಾಜನ ಊರಿಗೆ ಹೋಗ್ತಾನೆ. ಅಲ್ಲಿ ವೀರಸೇನ ಯಾರು ಅಂತಂದ್ರೆ ಯಮದೇವರ ಅವತಾರ ಅಂತ, ಯಮದೇವರ ಆವೇಶ. ತ್ವಷ್ಟು ಎಂಬಂಥ ಒಬ್ಬ ಆದಿತ್ಯನ ಅವತಾರ, ತ್ವಷ್ಟು ನಾಮಕ ಆದಿತ್ಯನ ಅವತಾರ. ಯಮನ ಆವೇಶವುಳ್ಳಂಥ ವೀರಸೇನ ಪಾಂಡ್ಯ ದೇಶದ ರಾಜ. ಅವನ ಮಗಳು ಚಿತ್ರಾಂಗದ ಅಂತ ಅವನ ಮಗಳು, ವೀರಸೇನ ರಾಜನ ಮಗಳು. ಅರ್ಜುನ ಪಾಂಡ್ಯ ದೇಶಕ್ಕೆ ಹೋದಾಗ ಆದರದಿಂದ ಅವನು ವೀರಸೇನ ರಾಜ ಅರ್ಜುನನ್ನ ಬರಮಾಡಿಕೊಂಡು ತನ್ನ ಮಗಳು ಚಿತ್ರಾಂಗದೆಯನ್ನು ಕೊಟ್ಟು ವಿವಾಹ ಮಾಡಿದನಂತೆ. ಅಲ್ಲಿ ಚಿತ್ರಾಂಗದೆನ ಕ್ರಮ ಪ್ರಕಾರ ಪಾಣಿಗ್ರಹಣ ಮಾಡಿ ವಿವಾಹನೇ ಮಾಡಿಕೊಂಡಂತೆ. ಇಲ್ಲೇನೋ ನಾಗಲೋಕದಲ್ಲಿ ಗೋಗರದ ರಕ್ಷಣೆಗೋಸ್ಕರ ಒಬ್ಬ ಮಗ ಬೇಕು ವೃದ್ಧಾಪ್ಯದಲ್ಲಿ ಅಂತ ಹೇಳಿದ್ದಕ್ಕೆ ಇರ್ಲಿ, ಬಿಂಬಾಪರೋಕ್ಷ ಆದ್ರಿಂದ ಅಪರೋಕ್ಷ ಜ್ಞಾನ ಆದ್ರಿಂದ ದೋಷ ಇಲ್ಲ ಅಂತ ಸುತೋತ್ಪತ್ತಿ ಮಾಡಿದ. ಇಲ್ಲಿ ಚಿತ್ರಾಂಗದೆಯನ್ನು ಕೊಟ್ಟು ವಿವಾಹ ಮಾಡಿದಾಗ ಯಾಕೆ ಮಾಡ್ಕೊಂಡ ಅಂತಂದ್ರೆ ಅಷ್ಟೊತ್ತಿಗೆ 1 ವರ್ಷ ಮುಗಿದಿತ್ತು ಅಂತಾರೆ ಆಚಾರ. ಸಂವತ್ಸರ ಕಳೆದೋಗಿತ್ತು ಅಂತೆ. ಆದ್ರಿಂದ ಸಂವತ್ಸರ ಮುಗಿದೋಗಿತ್ತು, ಚಿತ್ರಾಂಗದೆಯನ್ನು ವಿವಾಹ ಮಾಡ್ಕೊಂಡು ಬಿಟ್ಟ. ಆ ಚಿತ್ರಾಂಗದೆಯನ್ನು ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಕಾರಣ ಇದೆ. ಅವಳು ಯಾರು ಅಂತಂದ್ರೆ ಪೂರ್ವ ದೇಹದಲ್ಲಿ ಅಂದ್ರೆ ಪೂರ್ವ ಜನ್ಮದಲ್ಲಿ ಮೂಲ ರೂಪದಲ್ಲಿ ಅವಳು ತಾರೆ. ತಾರೆ ಅಂತಂದ್ರೆ ವಾಲಿಯ ಹೆಂಡತಿ. ಪೂರ್ವ ಇದರಲ್ಲಿ ಜನ್ಮದಲ್ಲಿ ವಾಲಿಯ ಹೆಂಡತಿ ತಾರೆ. ಅದಕ್ಕಿಂತಲೂ ಪೂರ್ವ ರೂಪದಲ್ಲಿ ಶಚೀದೇವಿ. ಶಚೀದೇವಿನೇ ವಾಲಿ ಹೆಂಡತಿ ತಾರೆಯಾಗಿದ್ಲು. ಅದೇ ತಾರೆ ಶಚಿ ಆಗದೇನೆ ನೇರವಾಗಿ ಚಿತ್ರಾಂಗದೆಯಾಗಿ ವೀರಸೇನನ ಮಗಳಾಗಿ ಹುಟ್ಟಿದ್ಲಂತೆ. ಇಲ್ಲೊಂದು ಧರ್ಮ ಸೂಕ್ಷ್ಮ ನೋಡಿ. ರಾಮಾಯಣ ಮುಗಿದಾಗ ಅಲ್ಲಿ ಅವತಾರ ಮಾಡಿದ ದೇವತೆಗಳೆಲ್ಲ ತಮ್ಮ ತಮ್ಮ ಮೂಲ ರೂಪಕ್ಕೆ ಸೇರಿದ್ರು. ಆಮೇಲೆ ಮತ್ತೆ ಪುನಃ ದ್ವಾಪರದಲ್ಲಿ ಮತ್ತೊಂದು ರೂಪದಿಂದ ಅವತಾರ ಮಾಡಿದ್ರು. ಹಾಗೆ ರಾಮಾಯಣದ ಕಥೆ ಮುಗಿಯುವಾಗ ವಾಲಿ ಹೆಂಡತಿ ತಾರೆಯೂ ಕೂಡ ಸ್ವರ್ಗಲೋಕಕ್ಕೆ ಹೋದ್ಲಂತೆ. ಶಚಿಯಾಗಿ ಸೇರ್ಕೊಳ್ಳೋಣ ಅಂತ ಸ್ವರ್ಗಲೋಕಕ್ಕೆ ಹೋದರೆ ಅಲ್ಲಿ ಸ್ವರ್ಗದಲ್ಲಿ ಒಳಗೆ ಬಾಗಿಲು ಹಾಕಿಬಿಟ್ರಂತೆ. ಒಳಗೆ ಬರಬೇಡ ನೀನು ಅಂತ. ನೋಡಿದ್ರೆ ಸ್ವರ್ಗದ ರಾಣಿ ಅವಳು. ಸ್ವರ್ಗದ ರಾಣಿ ಶಚೀದೇವಿಗೆ ಸ್ವರ್ಗದಲ್ಲಿ ಜಾಗ ಸಿಗಲಿಲ್ಲಂತೆ. ಯಾಕೆ ಅಂತಂದ್ರೆ ಉಳಿದೊಂದು ಅಪರಾಧ ಆಗಿತ್ತು. ಆ ತಾರೆ ವಾಲಿ ಹೆಂಡತಿ ತಾರೆ ಯಾವ ಕಕ್ಷೆಯವಳು? 10ನೇ ಕಕ್ಷೆ. 8ನೇ ಕಕ್ಷೆಯಲ್ಲಿರ್ತಕ್ಕಂಥ ದೇವೇಂದ್ರನ ಹೆಂಡತಿ 10ನೇ ಕಕ್ಷೆಗೆ ಸೇರಿದವಳು ತಾರೆ. ವಾಲಿ ಸತ್ತ ಮೇಲೆ ಆ ತಾರೆ ಸುಗ್ರೀವನ ಜೊತೆಗಿದ್ದು. ಸುಗ್ರೀವ ಇನ್ನೂ 2 ಕಕ್ಷೆ ಕೆಳಗಡೆ, 12ನೇ ಕಕ್ಷೆಯವನು ಸುಗ್ರೀವ. 12ನೇ ಕಕ್ಷೆಯವನು ಸುಗ್ರೀವ. ಅದಕ್ಕಿಂತ ಉತ್ತಮ ಸ್ತ್ರೀ ಯಾರು? ತಾರೆ.
ತನಗಿಂತಲೂ 2 ಗಚ್ಚೆ ಮೇಲಿರ್ತಕ್ಕಂಥ ಇಂದ್ರನ ಹೆಂಡತಿ, ವಾಲಿ ಹೆಂಡತಿ, ಕೆಳಗಿರ್ತಕ್ಕಂಥ ತನಗಿಂತಲೂ ಅವರನಾದಂಥ ಸುಗ್ರೀವನ ಸಂಗ ಮಾಡಿದ್ರಿಂದ ಅವಳಿಗೆ ಅದು ಬಲವಾದ ದೋಷ ಆಗಿತ್ತು. ಆ ದೋಷ ಅವಳಿಗೆ ಅಂಟಿದ್ರಿಂದ ಅವಳಿಗೆ ಸ್ವರ್ಗದಲ್ಲಿ ಅವಕಾಶ ಸಿಗಲಿಲ್ಲ. ಆದ್ರೆ ಇದೆಲ್ಲ ಮೋಕ್ಷಕ್ಕೆ ಪ್ರತಿಬಂಧಕ ಆಗುವುದಿಲ್ಲ. ನಿರೋಧ ಗೈಸವು ಮೋಕ್ಷ ಮಾರ್ಗಕ್ಕೆ ಅಂತ ಜಗನ್ನಾಥದಾಸರು ಹೇಳಿದ್ದಾರೆ. ನಿರೋಧ ಗೈಸದು ಇಂಥ ಅಪರಾಧಗಳು ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧಕ ಆಗುವುದಿಲ್ಲ, ಆದ್ರೆ ಸ್ವಲ್ಪ ತೊಂದರೆ ಕೊಡ್ತದಂತ. ಆದ್ರಿಂದ ತಾರೆ ಸ್ವರ್ಗಲೋಕಕ್ಕೆ ಹೋದಾಗ ಅಲ್ಲಿ ಅವಳಿಗೆ ಅವಕಾಶ ಸಿಗಲಿಲ್ಲ. ಈ ದೋಷದಿಂದ ವಾಪಸ್ ಕಳಿಸಿಬಿಟ್ರು. ಅವಳು ಸ್ವರ್ಗಕ್ಕೆ ಹೋಗದೇನೆ ದ್ವಾಪರದಲ್ಲಿ ಮತ್ತೆ ಚಿತ್ರಾಂಗದೆಯಾಗಿ ಹುಟ್ಟಿದಂತೆ ವೀರಸೇನನ ಮಗನ. ಅದೇ ವಾಲಿಯಾಗಿದ್ದವನು ಇಲ್ಲಿ ಅರ್ಜುನನಾಗಿ ಹುಟ್ಟಿದ ಇಂದ್ರ. ಅರ್ಜುನ ಹೋದಾಗ ಆ ತಾರೆ ಚಿತ್ರಾಂಗದೆಯಾಗಿದ್ದು, ಆದ್ರಿಂದ ಚಿತ್ರಾಂಗದೆಯನ್ನ ಮದುವೆ ಮಾಡಿಕೊಂಡಂತೆ. ಮದುವೆ ಮಾಡಿಕೊಂಡು 3 ತಿಂಗಳು ಮಾತ್ರ ಜೊತೆಗಿದ್ದಂತೆ. ಆ 3 ತಿಂಗಳಲ್ಲೇ ಗರ್ಭಾಧಾನ ಆಯಿತು. ಅವಳಲ್ಲಿ ಹುಟ್ಟಿದಂಥವನು ಬಭ್ರುವಾಹನ, ಚಿತ್ರಾಂಗದೆ ಮಗ, ವೀರಸೇನನ ಮೊಮ್ಮಗ ಬಭ್ರುವಾಹನ ಹುಟ್ಟಿದ. ಈ ಬಭ್ರುವಾಹನ ಮೂಲ ರೂಪದಲ್ಲಿ ಜಯಂತ, ಇಂದ್ರನ ಮಗ ಜಯಂತ, ಅವನೇ ಅರ್ಜುನನ ಮಗ ಬಭ್ರುವಾಹನನಾಗಿ ಹುಟ್ಟಿದ. 3 ತಿಂಗಳು ಸಹವಾಸದಲ್ಲಿದ್ಲು. ಹೆಚ್ಚು ಈ ಅರ್ಜುನನ ಜೊತೆಗಿರೋ ಯೋಗನೂ ಬರಲಿಲ್ಲಂತೆ ಚಿತ್ರಾಂಗದೆಗೆ. ಅದಕ್ಕೂ ಕಾರಣ ಏನು ಅಂತಂದ್ರೆ ಸುಗ್ರೀವನ ಸಂಗ ಮಾಡಿ. ಸುಗ್ರೀವನ ಸಂಗ ಮಾಡಿದ್ರಿಂದ, ತನಗಿಂತಲೂ ಅಧಮರ ಸಂಗ ಮಾಡಿದ್ರಿಂದ ಅವಳಿಗೆ ಸ್ವರ್ಗಲೋಕದಲ್ಲಿ ಅವಕಾಶ ಸಿಗಲಿಲ್ಲ. ಪುನಃ ಚಿತ್ರಾಂಗದೆ ಆದ್ಲು. ಆದ್ರೂ ಕೂಡ ನಾತಿ ಸಾಮೀಪ್ಯಮಾಸೀತ್, ತೇನೈವ ಹೇತೋರ್ ನಾತಿ ಸಾಮೀಪ್ಯಮಾಸೀತ್. ಆ ಪಾತಕದಿಂದಲೇನೆ ಅವಳಿಗೆ ಅರ್ಜುನನ ಜೊತೆಗೆ ಹೆಚ್ಚು ಕಾಲ ಸಹವಾಸ ಇರಲಿಲ್ಲ. ಬರೀ 3 ತಿಂಗಳಿದ್ಲು. ಆಮೇಲೆ ಪುನಃ ಬಭ್ರುವಾಹನ ಹುಟ್ಟಿದ. ಅಲ್ಲೇ ಇದ್ದವಳು ಅನಂತರ ಆ ಪಾಪವನ್ನು ಪರಿಹಾರ ಮಾಡಿಕೊಂಡು ಮತ್ತೆ ಮೂಲ ರೂಪಕ್ಕೆ ಸೇರ್ತಾಳ. ಆಮೇಲೆ ಒಂದು ಪ್ರಶ್ನೆ ಬರ್ತದೆ, ಹೋಗ್ಲಿ ಹುಟ್ಟಿದಂಥ ಬಭ್ರುವಾಹನನ್ನಾದ್ರೂ ಕರ್ಕೊಂಡು ಬರ್ಬೇಕಲ್ಲ ಅರ್ಜುನ ಅಂತಂದ್ರೆ, ಆ ವೀರಸೇನ ಚಿತ್ರಾಂಗದೆಯನ್ನು ಕೊಟ್ಟು ಮದುವೆ ಮಾಡುವಾಗ ಪುತ್ರಿಕಾ ಪುತ್ರ ಧರ್ಮದಿಂದ ಮದುವೆ ಮಾಡಿಕೊಟ್ಟಿದ್ದ. ಪುತ್ರಿಕಾ ಪುತ್ರ ಧರ್ಮ ಅಂದ್ರೆ, ಈ ಮಗಳನ್ನ ನಿನಕೊಟ್ಟು ಮದುವೆ ಮಾಡ್ತೀನಿ, ಈ ಮಗಳಲ್ಲಿ ಹುಟ್ಟಿದಂತಹ ಗಂಡು ಮಗನನ್ನ ನನಗೊಪ್ಪಿಸ್ಬೇಕು. ಆದ್ರಿಂದ ಹುಟ್ಟಿದ ಬಭ್ರುವಾಹನನನ್ನು ಕೂಡ ಪಾಂಡ್ಯ ದೇಶದಲ್ಲೇ ಬಿಟ್ಟ. ನಾನು ಅವಳ ಸಂಗನೂ ಜಾಸ್ತಿ ಇರಲಿಲ್ಲ. ತಸ್ಯಾಂ ಜಾತೋ ಬಭ್ರುವಾಹುರ್ಜುನೇನ ಪೂರ್ವಂ ಜಯಂತ ಕಾಮದೇವಾಂಶಯುಕ್ತ. ಮನ್ಮಥನ ಆವೇಶ ಇತ್ತಂತೆ ಬಭ್ರುವಾಹನನಲ್ಲಿ, ಜಯಂತನ ಅವತಾರ ಅದು. ಅಂಥವನನ್ನ ಪಾಂಡ್ಯ ದೇಶದಲ್ಲೇ ಬಿಟ್ಟ. ಅಲ್ಲಿಂದ ಹೊರಟ. ಪುನಃ ತೀರ್ಥಯಾತ್ರೆಗೆ 1 ವರ್ಷ ಮುಗಿತು ಅಂತ ವಾಪಸ್ ಬರಲಿಲ್ಲ. ತೀರ್ಥಯಾತ್ರೆ ರುಚಿ ಹಿಡಿದಿತ್ತು, ಹಂಗೆ ಹೊರಟ. ಮುಗಿತು ಅಂತ ಬರ್ಬೇಕಾಗಿತ್ತು ನ್ಯಾಯವಾಗಿ. ಬರದೇ ಇರ್ಲಿಕ್ಕೆ ಒಂದು ಕಾರಣನೂ ಇದೆ. ಯಾಕೆಂದ್ರೆ ಧರ್ಮರಾಜನ ಸರದಿ ಮುಗಿದ ಮೇಲೆ 1 ವರ್ಷದ ತನಕ ದ್ರೌಪದಿ ದೇವಿ ಭೀಮನ್ ಜೊತೆಗಿರ್ತಾರೆ. ಆದ್ರಿಂದ ಇನ್ನೇನಾಗತ್ತೆ ಅಂತ ಇನ್ನೂ ಹಂಗೆ ಯಾತ್ರೆ ಮುಂದುವರಿಸ್ತಾ ಇದ್ದ. ಹಾಗೆ ಹೋದವನು ಪ್ರಭಾಸಕ್ಕೆ ಹೋಗೋಣ ಅಂತ ಹೊರಟನಂತೆ. ಪಾಂಡ್ಯ ದೇಶದಿಂದ ಪ್ರಭಾಸಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ನಾರೀ ತೀರ್ಥ ಅಂತ ಒಂದು ತೀರ್ಥ ಇದೆ ಅಂತ, ಒಂದು ದೊಡ್ಡ ಸರೋವರ. ಯಾರ್ಯಾರು ಅಲ್ಲಿ ಸ್ನಾನ ಮಾಡ್ತಾ ಇದ್ದಿಲ್ಲಂತೆ. ಆ ಸರೋವರಕ್ಕೆ ಅವನು ಹೋಗ್ತಾನೆ. ಸ್ನಾನಕ್ಕೆ ಅಂತ ಹೋದಾಗ 5 ಮೊಸಳೆಗಳು ಅವನನ್ನು ಎಳೆದುವಂತೆ ಸರೋವರಕ್ಕೆ. 5 ಮೊಸಳೆ ಎಳೆದಾಗ ಏಕಕಾಲದಲ್ಲಿ ಇವನು ಮೇಲಕ್ಕೆ ಎಳೆದು ಹಾಕಿಬಿಟ್ನಂತೆ. 5 ಮೊಸಳೆಗಳನ್ನು ಏಕಕಾಲದಲ್ಲಿ ಅರ್ಜುನ ಮೇಲಕ್ಕೆ ಎಳೆದು ಹಾಕಿದ. ಅವರೆಲ್ಲ ಆ ಮೊಸಳೆ ರೂಪವನ್ನು ಬಿಟ್ಟು 5 ಸ್ತ್ರೀಯರಾದರಂತೆ, ಅಪ್ಸರ ಸ್ತ್ರೀಯರಾಗಿ ಬಿಟ್ಟರಂತೆ. ಯಾರೋ ಋಷಿಗಳನ್ನು ಕುಚೋದ್ಯ ಮಾಡಿ ಅವರ ಶಾಪದಿಂದ ಮೊಸಳೆಯಾಗಿ ಹುಟ್ಟಿದ್ರಂತೆ. ಆಮೇಲೆ ಅವರೇ ಋಷಿಗಳೇ ಅವರ ಶಾಪಕ್ಕೊಂದು ಪ್ರತಿಶಾಪ ಹೇಳಿದ್ರಂತೆ, ವಿಶಾಪ. ಒಬ್ಬ ಯಾರಾದ್ರೂ ಪರಾಕ್ರಮಿ ಬಂದು 5 ಮೊಸಳೆ ಆದ ನಿಮ್ಮನ್ನು ಮೇಲೆ ಕೆಳೆದು ಹಾಕಿದಾಗ ನಿಮಗೆ ನಿಜ ರೂಪ ಬರ್ತದೆ ಅಂತ ಹೇಳಿದ್ನಂತೆ. ಆ ಋಷಿಗಳು ಹೇಳಿದ್ರಂತೆ. ಅವುಗಳು ಮೊಸಳೆ ಆಗಿ ಅಲ್ಲಿ ಕೂತಿದ್ವು. ಅಮು ಮುಚ ಚಾಪ್ಸರ ಸಪಂಚ ತಾಭಿರ್ಗೃಹೀತ ಪ್ರವಿಕೃಷ್ಯ ತೀರಂ. ಆ ಮೊಸಳೆಗಳು ಬಂದು ಎಳೆದಾಗಿ ಇವನು ತೀರಕ್ಕೆ ಎಳೆದು ಹಾಕಿದ. ಅವರಿಗೆಲ್ಲರಿಗೂ ಶಾಪ ಮೋಕ್ಷ ಆಯಿತು. ಅವರು ತಮ್ಮ ತಮ್ಮ ನಿಜ ರೂಪವನ್ನು ಪಡ್ಕೊಂಡು ಅವರು ಹೋದರು. ಇದರ ಅರ್ಥ ಏನು ಅಂದ್ರೆ, 5 ಮೊಸಳೆಗಳಂತೆ ಪಂಚ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಭೌತಿಕವಾದಂತಹ ಭೋಗ್ಯ ಸಾಮಗ್ರಿ 5, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳು ನಮ್ಮನ್ನ ಸಂಸಾರ ಸಾಗರಕ್ಕೆ ಎಳೆದಾಕ್ತಾವಂತ. ಅರ್ಜುನನಂತೆ ಅವುಗಳನ್ನೇ ನಾವು ಎಳೆದ ಮೇಲಕ್ಕೆ ಬಿಸಾಡಿ ನಾವು ಅವುಗಳಿಗೆ ಮೋಕ್ಷ ಕೊಟ್ಟು ಹೋಗಬೇಕು. ಅಂದ್ರೆ ಪಂಚ ವಿಷಯಗಳ ಎಳೆತಕ್ಕೆ ಸೆಳೆತಕ್ಕೆ ನಾವು ಗುರಿ ಆಗಬಾರದು ಅಂತ ಅನ್ನೋದು ಇದರ ಅಂತರಾರ್ಥ. ಹೀಗೆ ಪಂಚ ವಿಷಯಗಳನ್ನು ಮೀರಬೇಕು ಅನ್ನೋದನ್ನು ತೋರಿಸಿದ. ಅಲ್ಲಿಂದ ಆ ನಾರೀ ತೀರ್ಥದಿಂದ ಸಂಚಾರ ಮಾಡ್ತಾ ಬೇರೆ ಬೇರೆ ಊರುಗಳು, ಕ್ಷೇತ್ರಗಳನ್ನೆಲ್ಲ ದಾಟಿ ಕೊನೆಗೆ ಪ್ರಭಾಸಕ್ಕೆ ಬರ್ತಾ ಇದ್ದಾನೆ. ಪ್ರಭಾಸಕ್ಕೆ ಹತ್ರ ಬರುವಾಗ
ವಾಸುದೇವಾನುಜಾಂ ತಹಂ ಶುಶ್ರಾವ ರಾಮೇಣ ಸುಯೋಧನೋದ್ಯತಾಂ. ಅಷ್ಟೊತ್ತಿಗೆ ಸುಭದ್ರೆಗೆ ಮದುವೆ ಮಾಡೋ ವಿಚಾರದಲ್ಲಿದ್ದಾನೆ ಬಲರಾಮ ಅನ್ನೋದು ಗೊತ್ತಾಯ್ತಂತೆ. ಪ್ರವಾಸಕ್ಕೆ ಬರ್ತಾ ಇದ್ದಾನೆ. ಅಷ್ಟಕ್ಕೆ ಬರುವಾಗ ಬಲರಾಮ ಸುಭದ್ರೆಯನ್ನು ಕೊಟ್ಟು ಅರ್ಜುನನಿಗೆ ಇವನಿಗೆ ದುರ್ಯೋಧನನಿಗೆ ಮದುವೆ ಮಾಡ್ತಾನೆ ಅಂತ ಗೊತ್ತಾದ ಕೂಡಲೇ ಸನ್ಯಾಸಿ ಆಗಿಬಿಟ್ನಂತೆ ಅರ್ಜುನ. ಸನ್ಯಾಸಿ ವೇಷ ಹಾಕೊಂಡ, ದಂಡ ಕಮಂಡಲು ತ್ರಿದಂಡಿ ಸನ್ಯಾಸಿ ಅಂದ್ರೆ ತ್ರಿದಂಡಿ ಸನ್ಯಾಸಿ ಆದ್ನಂತೆ. ಈಗಿನ ಸನ್ಯಾಸಿಗಳನ್ನೆಲ್ಲ ನೋಡ್ತೀರಿ, ಮಾಧ್ಯ ಸನ್ಯಾಸಿಗಳೆಲ್ಲ ಏಕದಂಡಿಗಳು. ತ್ರಿದಂಡಿ ಸನ್ಯಾಸ ಅಂತ ಇವು ಈಗಲೂ ಇದ್ದಾರೆ ಬೇಕಾದಷ್ಟು ಜನ. 3 ದಂಡಕ್ಕೆ ಹಗ್ಗ ಕಟ್ಟಿ 3 ದಂಡ ಒಟ್ಟಿಗೆ ಹಿಡ್ಕೊಳ್ತಿರ್ತಾರೆ. ಅಂದ್ರೆ ಸಣ್ಣ ಸಣ್ಣದು ಹಿಡ್ಕೊಂಡಿರ್ತಾರೆ, ದೊಡ್ಡದಪ್ಪಲ್ಲ, ಸಣ್ಣ ಸಣ್ಣದು 3 ದಂಡಗಳನ್ನು ಸೇರಿಸಿ ಅದೊಂದು ಹಿಡ್ಕೊಂಡಿರ್ತಾರೆ. ಅವರಿಗೆ ತ್ರಿದಂಡಿ ಸನ್ಯಾಸಿ ಅಂತ. ಜುಟ್ಟು ಇರ್ತದೆ, ಜನಿವಾರ ಇರ್ತದೆ. ಜುಟ್ಟು ಜನಿವಾರ ಇರುವಂತ ಕಾಷಾಯ ವಸ್ತ್ರಧಾರಿಗಳಾದ 3 ದಂಡ ಹಿಡ್ಕೊಂಡಿರ್ತಕ್ಕಂಥ ತ್ರಿದಂಡಿ ಸನ್ಯಾಸಿ ಅಂತ ಒಂದು ಪದ್ಧತಿ. ಆ ತ್ರಿದಂಡಿ ಸನ್ಯಾಸಿ ಆದ್ನಂತೆ ಅರ್ಜುನ. ವಿಚಿಂತ ಕಾರ್ಯಂ ಯತಿ ರೂಪಂ ಗೃಹೀತ್ವಾ ಕುಶಸ್ಥಲೀಂ ಪ್ರಯಯೂತಂ ಸಮೀಪೆ. ದ್ವಾರಕೆಗೆ ಹೋಗೋಣ ಅಂತ ಹೊರಟ, ಪ್ರವಾಸಕ್ಕೆ ಅಂತ ಹೊರಟವನು ಬಲರಾಮ ಸುಭದ್ರೆಯನ್ನು ಅರ್ಜುನನಿಗೆ ಇವನಿಗೆ ದುರ್ಯೋಧನನ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಗೊತ್ತಾದ ಕೂಡಲೇ ಸನ್ಯಾಸಿ ವೇಷ ಹಾಕೊಂಡು ದ್ವಾರಕೆಗೆ ಬಂದ. ಹತ್ರ ಬರುವಾಗ ಆ ಕೃಷ್ಣ ಸತ್ಯಭಾಮೆ ಜೊತೆಗೆ ಮಲ್ಕೊಂಡಿದ್ನಂತೆ. ಈ ಸನ್ಯಾಸಿ ಹತ್ರ ಬಂದದ್ದನ್ನು ನೋಡಿ ನಕ್ಕನಂತೆ. ನಕ್ಕು ಕೂಡಲೇ ಅಲ್ಲ ಮಲ್ಕೊಂಡಲ್ಲೇ ಸುಮ್ಮನೆ ನಕ್ಕು ಬಿಟ್ಟ. ಸತ್ಯಭಾಮೆಗೆ ಗೊತ್ತಿತ್ತು ಯಾಕೆ ನಕ್ಕ ಅಂತ. ಆದರೂ ಕೂಡ ಸತ್ಯಭಾಮೆ ಯಾಕೆ ನಕ್ರಿ ಹೇಳ್ರಿ ಅಂತ ಕೇಳ್ತಾ ಇದ್ದ. ಯಾಕೆ ನಕ್ರಿ ಗೊತ್ತಿತ್ತು, ಕೇಳಿದ್ಲು. ಪರಸ್ಪರ ಪ್ರೀತಿ ಇದೆ ಅಂತ ತೋರಿಸಲಿಕ್ಕೆ ಕೃಷ್ಣನು ಕೂಡ ಇದ್ದ ವಿಚಾರ ಹೇಳಿದ್ನಂತೆ. ಏನಿಲ್ಲ, ನಮಗೆ ತುಂಬಾ ಬೇಕಾದ ಅರ್ಜುನ ಸನ್ಯಾಸಾಶ್ರಮ ತಗೊಂಡಂತೆ, ಅದಕ್ಕೆ ನಕ್ಕೆ ಅಂತ. ಅವನಿಗೆ ಯಾರೋ ಸನ್ಯಾಸಿ ಯಾರು ಕೊಟ್ರೆ, ನಂತೂ ಸನ್ಯಾಸಿ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ, ತಾನೇ ತಗೊಂಡ್ಬಿಟ್ಟಿದೆ. ಎಷ್ಟೋ ಜನ ತಾವೇ ತಗೊಳ್ಳೋರು ಇರ್ತಾರೆ. ಹಾಗೆ ಸನ್ಯಾಸಿಯಾಗಿ ಬರ್ತಿದ್ದಾನೆ ಅಂತ ಅದಕ್ಕೆ ನಕ್ಕನಂತೆ ಕೃಷ್ಣ. ಅಷ್ಟೊತ್ತಿಗೆ ರೈವತ ಪರ್ವತಕ್ಕೆ ಬಂದಂತೆ. ಅಲ್ಲಿಂದ ಆ ರೈವತಕ ಪರ್ವತದಲ್ಲಿ ಸುಭದ್ರೇನೂ ಬಂದಿದ್ದಂತೆ. ಆ ರೈವತ ಪರ್ವತಕ್ಕೆ ಬರ್ತಾರೆ ಅಂತ ಗೊತ್ತಾಗಿ ಅದು ದ್ವಾರಕೆ ಹತ್ತಿರ ಅರ್ಜುನನೂ ಕೂಡ ಅಲ್ಲೇ ಬಂದಂತೆ ಸನ್ಯಾಸಿ ವೇಷದಿಂದ. ಬಂದವನು ಆ ಸನ್ಯಾಸಿಯಾಗಿ ಸುಭದ್ರನ್ನು ನೋಡಿದ್ನಂತೆ. ಅಲ್ಲಿ ಹೇಗಿದ್ದಾಳೆ ಅಂತ ನೋಡಿ, ಇವನು ನೋಡಿದಾನೆ ಅಂತ ಅನ್ನೋದು ಕೃಷ್ಣನಿಗೆ ಗೊತ್ತಾಯ್ತಂತೆ. ಯಾರು ನೋಡ್ತಾರೆ, ಏನ್ ಮಾಡ್ತಾರೆ ಎಲ್ಲ ಗೊತ್ತಾಗ್ತದೆ ಅವನಿಗೆ. ಈ ಸನ್ಯಾಸಿ ನೋಡಿದ್ದನ್ನು ನೋಡಿ ಕೃಷ್ಣ ಎಲ್ಲರ ಕಣ್ಣು ತಪ್ಪಿಸಿ ಅರ್ಜುನ ಸನ್ಯಾಸಿ ಹತ್ರ ಬಂದು ಸುಭದ್ರನ್ನು ನೋಡಿದ್ಯಾ, ಒಪ್ಪಿಗಿದ್ಯಾ ಅಂತ ಕೇಳಿದ್ನಂತೆ ಬಾಯ್ಬಿಟ್ಟು. ಪರವಾಗಿಲ್ಲ, ಚೆನ್ನಾಗಿದ್ದಾಳೆ ಅಂತಲೂ ಅನ್ನಂತೆ ಈ ಸನ್ಯಾಸಿ. ಏನ್ ಸನ್ಯಾಸಿನ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ ಅಂತ ಅನ್ನಂತೆ ಅರ್ಜುನ. ಸರಿ, ಹಾಗಾದ್ರೆ ನಾನು ನಿನಗೆ ಮದುವೆ ಮಾಡೋ ವ್ಯವಸ್ಥೆ ಮಾಡ್ತೀನಿ ಅಂತಲೂ ಕೂಡ ಹೇಳಿದನಂತೆ. ಯಾರಿಗೂ ಗೊತ್ತಾಗದ ಹಾಗೆ ಇಷ್ಟು ವ್ಯವಹಾರ ಮಾಡಿದ್ದಾನೆ ಶ್ರೀಕೃಷ್ಣ.